18 ವರ್ಷಕ್ಕಿಂತ ಕಮ್ಮಿ ಇದ್ರೆ ನೀನು ಟ್ಯಾಟು ಹಾಕ್ಸ್ಬೇಡ. ನಾವು ಹೇಳ್ತಾ ಇರೋದು ಆಯ್ತಾ. ನೀನೇನಾದ್ರು ಪ್ರೆಗ್ನೆಂಟ್ ಆಗಿದ್ರೆ ನೀನು ಟ್ಯಾಟು ಹಾಕ್ಸ್ಬೇಡ ಆಯ್ತಾ. ನೀನೇನಾದ್ರು ಬ್ರೆಡ್ ಫೀಡಿಂಗ್ ಮಾಡ್ತಾರೆ ಅಂದರೆ ಮಗುಗೆ ಏನಾದ್ರು ಹಾಲು ಕುಡಿಸ್ತಾ ಇರ್ತೀಯ, ನೀನು ಟ್ಯಾಟು ಹಾಕ್ಸ್ಬೇಡ ಆಯ್ತಾ. ಇಫ್ ಯು ಏನು ತಪ್ಪು ಟ್ಯಾಟು ಹಾಕ್ಸ್ಕೊಂಡ್ರೆ? ಟ್ಯಾಟು ಹಾಕ್ಸ್ಕೊಂಡು 6 ತಿಂಗಳು ಬ್ಲಡ್ ಕೊಡೋಂಗಿಲ್ಲ, 6 ತಿಂಗಳು ಆದ್ಮೇಲೆ ಕೊಡ್ಬೋದು. ಅಂದರೆ ನೀವು ಚೆಕ್ ಮಾಡಿರೋದಕ್ಕೆ 6 ತಿಂಗಳು ಆದ್ಮೇಲೆ ಇಸ್ಕೊಂಡಿದ್ದು ಬ್ಲಡ್ಡು. ಇವಾಗ ಯಾಕೆ ದೊಡ್ಡ ಇಶ್ಯೂ ಪೊಲೀಸರು ಹಾಕ್ಸಿದ್ದಾರೆ, ಡಾಕ್ಟರ್ ಹಾಕ್ಸಿದ್ದಾರೆ, ಲಾಯರ್ ಹಾಕ್ಸಿದ್ದಾರೆ, ಇಂಜಿನಿಯರ್ ಹಾಕ್ಸಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ನನ್ನೆಲ್ಲ ವೀಕ್ಷಕರಿಗೂ ಇವತ್ತೊಂದು ಉಪಯುಕ್ತವಾದಂಥ ಮಾಹಿತಿ. ನಿಮ್ಗೆಲ್ಲರಿಗೂ ಕೂಡ ಈಗಾಗಲೇ ಬಹಳಷ್ಟು ಜನ ಭಯಭೀತರಾಗಿದ್ದೀರಿ. ನಾನೆಲ್ಲರೂ ಕೂಡ ಅಚ್ಚೆನ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ, ಟ್ಯಾಟೂನ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ, ಏನೋ ಒಂದು ದೊಡ್ಡ ಮಾರಣಾಂತಿಕ ಕಾಯಿಲೆ ಎದುರಾಗ್ತಾ ಇದೆಯೇನೋ ಅಂತ. ಬಹಳಷ್ಟು ಜನರು ನಿಮಗೆ HIV ಬಂದ್ಬಿಡುತ್ತೆ, ಹೆಪಟೈಟಿಸ್ B, ಹೆಪಟೈಟಿಸ್ C, ದೊಡ್ಡ ಮಾರಣಾಂತಿಕ ಕಾಯಿಲೆಗಳ ಲಿಸ್ಟನ್ನೇ ಈಗಾಗಲೇ ಆರೋಗ್ಯ ಇಲಾಖೆ ಕೊಡ್ತಾ ಇದೆ. ಹಾಗಾದ್ರೆ ಇಲ್ಲಿಯವರೆಗೂ ಟ್ಯಾಟೂ ಹಾಕ್ಸ್ಕೊಂಡಿರೋರ ಗತಿ ಏನು, ಜೊತೆಗೆ ಟ್ಯಾಟೂ ಶಾಪ್ಗಳ ಗತಿ ಏನು? ಇವತ್ತು ನಾನು ಇಂಕ್ ಬಾರ್ ಅನ್ನೋ ಒಂದು ಟ್ಯಾಟೂ ಶಾಪ್ಗೆ ನೇರವಾಗಿ ಬಂದೆ. ಅವ್ರ ಬಳಿ ಇವತ್ತು ಮಾತನಾಡೋಣ. ಏನೆಲ್ಲ ಬಳಸ್ತಾರೆ, ಎಷ್ಟು ಹೈಜಿನಿಕ್ ಇರುತ್ತೆ, ಏನೆಲ್ಲ ಸಮಸ್ಯೆಗಳಾಗುತ್ತೆ, ಆರೋಗ್ಯಕ್ಕೆ ಎಷ್ಟೆಲ್ಲ ಪರಿಣಾಮವನ್ನು ಬೀರುತ್ತೆ. ಇವತ್ತು ನಮ್ಮ ಜೊತೆ ಟ್ಯಾಟೂ ಆಗ್ತಕ್ಕಂಥ ಸಾಗರ್ ಮತ್ತು ವಿನಯ್ ಇಬ್ಬರನ್ನು ಕೂಡ ಮೀಟ್ ಮಾಡ್ಲಿಕ್ಕೆ ಬಂದೇನು ಸರ್? ನಮಸ್ತೆ. ಹಾಯ್ ಸರ್. ನನಗೆ ಈಗ ಮೊದಲಿಗೆ ಭಾಳಷ್ಟು ಕನ್ಫ್ಯೂಷನ್ಸ್ ಇದೆ. ಈಗಾಗಲೇ ನೀವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರಾ, ಹೆಚ್ಚು ಈಗಾಗಲೇ ಭಯಭೀತರಾಗ್ಬಿಟ್ಟಿದ್ದಾರೆ ಅನೇಕ ಜನರು. ನಿಮ್ಮ ಹತ್ರನೇ ಟ್ರೈನಪ್ ಕೂಡ ಬರ್ತಿದ್ದಾರೆ, ನಾವು ಟ್ಯಾಟೂ ಕಲಿಬೇಕು, ಎಲ್ಲ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ಬೇಕು ಹಳ್ಳಿಗಳಲ್ಲಿ ಅಂತ. ಸರ್, ನಿಜಕ್ಕೂ ಕೂಡ ಟ್ಯಾಟೂ ಇಂದ ಅಷ್ಟು ಅಪಾಯಕಾರಿ ಇದೆಯಾ ಟ್ಯಾಟೂ ಹಾಕ್ಸೋದ್ರಿಂದ? ಇವ್ರು ಕೊಡ್ತಾ ಇರ್ತಕ್ಕಂಥ ದೊಡ್ಡ ಕಾಯಿಲೆಗಳು ನಿಜಕ್ಕೂ ಕೂಡ ಬರುತ್ತಾ? ಹೇಳಿ ಸರ್ ನೀವು. ಸರ್, ಇದು ಟ್ಯಾಟೂ ಹಾಕ್ಸ್ಕೊಂಡ್ರೆ ಬರಲ್ಲ, ಹಾಕೋ ರೀತಿಯಿಂದ ಬರುತ್ತೆ. ಇವಾಗ HIV ಕಾಯಿಲೆ ಬರುತ್ತೆ ಅಂತ ಫುಲ್ ಇವಾಗ ಅದೇ ಅಲ್ವಾ ನಿನ್ನೆಯಿಂದ. ಇವಾಗ ನಮ್ಮ ಕಸ್ಟಮರ್ಸು ತುಂಬ ಜನ ನಮ್ಗೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಕಳಿಸಿದ್ದಾರೆ, ಫ್ರೆಂಡ್ಸ್ ಕಳಿಸಿದ್ದಾರೆ, ನಾವೇನೋ ಟ್ಯಾಟೂ ಬ್ಯಾನು, ಅಂಗಡಿ ಕ್ಲೋಸ್ ಮಾಡು ಅಂತೆಲ್ಲ, ಕ್ಲೋಸ್ ಮಾಡಬೇಕು ಅಂತೆಲ್ಲ ಕಳಿಸಿದ್ದಾರೆ ಆಯ್ತಾ. ಇವಾಗ ಏನು ಮೇಯ್ನ್ ಕಾನ್ಸೆಪ್ಟ್ ಅಂದರೆ, ಇವಾಗ ಸಿಂಪಲ್ ಲಾಜಿಕ್ಕೇ ಬೇಡ ಇದಕ್ಕೆ, ಚಿಕ್ಕ ಹುಡುಗಂಗೆ ಅರ್ಥ ಆಗುತ್ತೆ. ಈಗ ನೀವೊಂದು ವಸ್ತು ಒಬ್ರಿಗೆ HIV ಬರುತ್ತೆ ಅಂದರೆ ಹೆಂಗೆ ಬರುತ್ತೆ? ಸಿಂಪಲ್ ಕಾನ್ಸೆಪ್ಟ್. ಈಗ ನಾನು ನಿಮ್ಗೆ HIV ಇದ್ರೆ ನಿಮ್ಮ ರಕ್ತ ನಿಮ್ಗೊಂದು ಕಟ್ ಮಾರ್ಕ್ ಇರಬೇಕು, ನನಗೊಂದು ಕಟ್ ಮಾರ್ಕ್ ಇರಬೇಕು. ನಮ್ಮಿಬ್ರು ಕಟ್ ಮಾರ್ಕು ಜಾಯ್ನ್ ಆದರೆ HIV ಪಾಸ್ ಆಗ ಫುಲ್ಲು ಕೆಪಾಸಿಟಿ ಇರುತ್ತೆ. ಇನ್ನೊಂದು, ನಾನೇನಾದ್ರು ಅವ್ರ ಜೊತೆ ಸೆಕ್ಸುವಲ್ ರಿಲೇಷನ್ಶಿಪ್ ಇದ್ದರೆ, ಅದು ಹುಡುಗನ ಜೊತೆ ಆಗಲಿ ಹುಡುಗಿ ಜೊತೆ ಆಗಲಿ ಇದ್ದರೆ, ಆವಾಗ HIV ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಬಿಟ್ಟು ಟ್ಯಾಟೂ ಹಾಕಿದಾಗ HIV ಬರ್ತಾ ಇದೆ ಅಂತ ಅಂದರೆ ಅದು ಟ್ಯಾಟೂ ಹಾಕೋರಿಂದ ಡಿಪೆಂಡ್ ಆಗುತ್ತೆ. ಇವಾಗ ನಮ್ಮ ಸ್ಟುಡಿಯೋದಲ್ಲಿ ಟ್ಯಾಟೂ ಹಾಕ್ತೀವಿ, ಬೇರೆಯವರು ಟ್ಯಾಟೂ ಹಾಕ್ತಾರೆ, ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ನು ಹೆಂಗೆ ಆಗ್ತಾ ಇದ್ದಾನೆ ಅದ್ರ ಮೇಲೆ ಅದು ತುಂಬ ಇಂಪಾರ್ಟೆಂಟ್ ಕಾಸ್ಟ್ ನಿಲ್ಲುತ್ತೆ. ಇವಾಗ ಎಲ್ಲೇ ಹೋದ್ರು, ಇವಾಗ ಮೊದಲು ಇದೇ ಥರ ಒಂದ್ಸತಿ ನ್ಯೂಸ್ ಮಾಡಿದ್ರು, ಮುಂಚೆ ಒಂದ್ಸತಿ ನ್ಯೂಸ್ ಮಾಡಿದ್ರು, ಟ್ಯಾಟೂ ಇಂದ ಕಾಯಿಲೆ ಬರುತ್ತೆ, ಎಲ್ಲ ಮುಚ್ಚಿಸ್ತಾರೆ, ಕ್ಲೋಸ್ ಮಾಡ್ತಾರೆ ಅಂತ ಎಲ್ಲ. ಅವಾಗ ಏನಂತ ಹೇಳಿದ್ರು, ನೀಡಲ್ಗಳು ಚೇಂಜ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ HIV ಬರುತ್ತೆ. ಇವಾಗ ಯಾರೇ ಜನ ಹೋದ್ರು ಫಸ್ಟ್ ಕೇಳೋದೇನು, ನಮ್ಮ ಶಾಪಿಗೆ ಬಂದರೆ ನನ್ನ ಕೇಳೋದು, ಸರ್ ಹೊಸ ನೀಡಲ್ ಹಾಕ್ತೀರಾ ಅಂತ ಕೇಳ್ತಾರೆ. ಆದರೆ ನೀಡಲ್ನು ಬಿಟ್ಟು ಮೀರಿ ತುಂಬ ಚೇಂಜ್ ಮಾಡೋಂಥ ಟ್ಯಾಟೂ ಇಂಡಸ್ಟ್ರಿಯಲ್ಲಿ ಇದೆ. ಅದು ತುಂಬ ದೊಡ್ಡ ಪ್ರೊಸೆಸ್ ಇದೆ. ಒಂದು ಟ್ಯಾಟೂ ಹಾಕ್ಸ್ಕೊಂಡಾಗೆ ಗೊತ್ತಾಗುತ್ತೆ ಏನೇನು ಚೇಂಜ್ ಮಾಡ್ತಾರೆ, ಏನೇನು ಚೇಂಜ್ ಮಾಡಲ್ಲ. ಅದು ನಾವು ಪ್ರತಿ ಕ್ಲೈಂಟ್ಸ್ಗೂ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಈ ಥರ ಚೇಂಜ್ ಮಾಡ್ತೀವಿ, ನೆಕ್ಸ್ಟ್ ಟೈಮ್ ನೀವು ಹೋದಾಗ ಕೇಳಬೇಡಿ ಆಯಿತಾ. ಬರೀ ನೀಡಲ್ ಚೇಂಜ್ ಮಾಡಿದ್ರೆ ಸಾಕಾಗಲ್ಲ, ಇಂಕ್ ಕ್ಯಾಪ್ ಚೇಂಜ್ ಮಾಡಬೇಕು, ಗ್ಲೌಸ್ ಚೇಂಜ್ ಮಾಡಬೇಕು. ಇವಾಗ ನೋಡಿ, ಈ ಟ್ಯಾಟೂ ಬೆಡ್ ಇರುತ್ತೆ, ಈ ಬೆಡ್ ಮೇಲೆ ಇವಾಗ ಹಾಕೋ ರೀತಿ ಅಂತ ಹೇಳಿದೆ ಅಲ್ವಾ ನಿಮಗೆ. ಈಗ ನಾನು ನಿಮಗೆ ಟ್ಯಾಟೂ ಹಾಕ್ತೀನಿ, ನಿಮಗೆ ಒಂದು ಕೈ ಫುಲ್ ಟ್ಯಾಟೂ ಹಾಕ್ಬೇಕು, ಇಲ್ಲಿಂದ ಎಲ್ಲ ಟ್ಯಾಟೂ ಹಾಕ್ತಾ ಇರ್ತೀನಿ ಕೂತ್ಕೊಂಡು ಆಯ್ತಾ. ಏನೇನು ಯೂಸ್ ಮಾಡಿರ್ತೀನಿ, ಈ ಬೆಡ್ನ ಯೂಸ್ ಮಾಡ್ತೀನಿ. ಈ ಬೆಡ್ ಮೇಲೆ ನಿಮ್ ಕೈ ಹಿಂಗೆ ಇಕ್ಕಿರ್ತೀರ ಎಕ್ಸಾಂಪಲ್ ಆಯ್ತಾ. ಈ ಬ್ಲಡ್ ಟ್ಯಾಟೂ ಹಾಕಿರೋದು ಇಲ್ಲೆಲ್ಲ ಹಾಕಿದಾಗ ಇದು ಇಲ್ಲಿಗೆ ಟಚ್ ಆಗಿರುತ್ತೆ, ಓಕೆನಾ. ಇದನ್ನ ನಾನು ತೆಗಿತೀನಿ, ತಿರುಗಿಸ್ತೀನಿ, ಇಲ್ಲಿ ಟ್ಯಾಟೂ ಹಾಕಕ್ ಸ್ಟಾರ್ಟ್ ಮಾಡ್ತೀನಿ, ಮುಗಿಸ್ತೀನಿ, ಟ್ಯಾಟೂ ಎಲ್ಲ ಮುಗೀತು, ನೀನು ಹೊಲ್ಟೋಗ್ಬಿಟ್ರಿ ಕಸ್ಟಮರ್. ಈಗ ನೆಕ್ಸ್ಟ್ ಕಸ್ಟಮರ್ ಬಂದಾಗ ಅವನು ಇದ್ರ ಮೇಲೆ ಇದೇ ಸೇಮ್ ಪೊಸಿಷನ್ಸೇ ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ಕಾಯಿಲೆ ಬಂದೇ ಬರುತ್ತೆ. ಏನಕ್ಕೆ ಬರುತ್ತೆ ಕಾಯಿಲೆ ಅಂತಂದ್ರೆ, ನಿಮ್ ಬ್ಲಡ್ ಎಲ್ಲ ಇಲ್ಲಿ ಟಚ್ ಆಗಿತ್ತು, ನಾನು ಅನ್ಹೈಜಿನ್ ಆಗಿ ಇಟ್ಕೊಂಡ್ರೆ ಆಬ್ವಿಯಸ್ಲಿ ಬರುತ್ತೆ. ಈಗ ನಾನಲ್ಲ, ಈಗ ಹಾಸ್ಪಿಟಲ್ ಡಾಕ್ಟರ್ ಆಪರೇಷನ್ ಮಾಡಾದ್ಮೇಲೂ ಎಲ್ಲ ಕ್ಲೀನ್ ಮಾಡಿಸ್ತಾರೆ. ಏನಕ್ಕೆ ಕ್ಲೀನ್ ಮಾಡಿಸ್ತಾರೆ ಹೇಳಿ? ಹೈಜಿನ್ ಆಗಿರ್ಬೇಕು. ಇವಾಗ ಹಿಂದೆ ಇದ್ದವನ ಕಾಯಿಲೆ ಮುಂದೆ ಬರಬಾರ್ದು ಅಂತ ಹೇಳಿ ಕ್ಲೀನ್ ಮಾಡಿಸ್ತಾರೆ. ಹಂಗೆ ನಾವು ಮುಂಚೆ ಟ್ಯಾಟೂ ಹಾಕ್ಸ್ಕೊಂಡು ಹೋದ್ಮೇಲೆ ಅವನ್ ಏನೇ ಬ್ಲಡ್ ಬಿದ್ದಿರ್ಲಿ, ಪ್ಲೇಟ್ಲೆಟ್ಸ್ ಓಪನ್ ಆಗಿರುತ್ತೆ, ಬ್ಲಡ್ ಪ್ಲೇಟ್ಲೆಟ್ಸ್ ಎಲ್ಲ ಕೂತಿರುತ್ತೆ, ಕೈ ಮೇಲೆ ಕೂತಿರುತ್ತೆ. ಆಮ್ರಸ್ಟ್ ಅಂತ ಯೂಸ್ ಮಾಡ್ತೀವಿ, ಓಕೆನಾ. ಆಮ್ರಸ್ಟ್ ತೋರ್ಸೋ ನೋಡಿ, ಇದು ಬೆಡ್ಗಿಂತ ತುಂಬಾ ಇದು ಆಮ್ರಸ್ಟ್ ಅಂತ. ಇದ್ರ ಮೇಲೆ ಕೈ ಇಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಟ್ಯಾಟೂ ಹಾಕೋದು, ಓಕೆನಾ. ಇದನ್ನ ಹೆಂಗ್ ಚೇಂಜ್ ಮಾಡ್ತೀವಿ, ಯಾವ ತರ ಗ್ಲೌಸ್ ಯೂಸ್ ಮಾಡ್ತೀವಿ, ಯಾವ ತರ ನೀಡಲ್ಸ್ ಯೂಸ್ ಮಾಡ್ತೀವಿ, ಇಂಕ್ ಹೆಂಗ್ ಯೂಸ್ ಮಾಡ್ತೀವಿ. ಇವಾಗ ಇಂಕಲ್ಲಿ ಐರನ್ ಆಕ್ಸೈಡ್ ಇದೆ, 49 ಥರ ಐರನ್ ಆಕ್ಸೈಡ್ ಇದೆ, ಅದಿದೆ ಇದಿದೆ ಅಂತೆಲ್ಲ ದೊಡ್ಡ ಲಿಸ್ಟ್ ಹೇಳಿದ್ದಾರೆ. ಅದು ಹಿಂಗೆ ಇದ್ರೆ ಒಂದೊಂದು ಟ್ಯಾಟೂ ಅಲ್ಲಿ ಬೇರೆ ಬೇರೆ ಆಕ್ಸೈಡ್ಸ್ನ ಯೂಸ್ ಮಾಡಿ ಕಲರ್ ಚೇಂಜ್
ಕಲರ್ಸು ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಬ್ರೌನ್ಗೆ ಬೇರೆ ಯೂಸ್ ಮಾಡ್ತಾ ಇದ್ದಾರೆ, ಬ್ಲ್ಯಾಕಿಗೆ ಬೇರೆ ಯೂಸ್ ಮಾಡ್ತಾರೆ. ಆ ಥರ ಇಷ್ಟು ಐರನ್ ಆಕ್ಸೈಡಿಂದ ಇಷ್ಟು ಇಂಕ್ ರೆಡಿ ಆಗಿದೆ ಅಂತ ತೋರಿಸಿದ್ದಾರೆ. ಅದರಲ್ಲಿ ಯಾವುದೇ ತಪ್ಪಿದೆ ಯಾವುದೇ ಸರಿ ಇದೆ ಅಂತ ನಮ್ಮ ಕೈಲಂತೂ ಜಡ್ಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ತುಂಬ ಅಂದರೆ ತುಂಬ PhD ಮಾಡಬೇಕು ಐರನ್ ಆಕ್ಸೈಡ್ ಬಗ್ಗೆ ಹೇಳಿ ಅವ್ರನ್ನ ಸರಿ ಮಾಡಿಸಿ, ನೋಡಪ್ಪ ನಾಳೆಯಿಂದ ಈ ನೀಡಲ್ ಯೂಸ್ ಮಾಡಬೇಡ, ಇದನ್ನು ಯೂಸ್ ಮಾಡು, ಈ ಇಂಕ್ ಯೂಸ್ ಮಾಡು, ಈ ನೀಡಲ್ ಯೂಸ್ ಮಾಡು ಅಂತ ಗೌರ್ಮೆಂಟ್ ಡೈರೆಕ್ಷನ್ ಕೊಟ್ಟರೆ ಇನ್ನೂ ಒಳ್ಳೇದು, ನಮಗೂ ಒಳ್ಳೇದು. ನಾವು ಜನಕ್ಕೆ ಹೇಳ್ಬೋದು. ನಾವು ಆಬ್ವಿಯಸ್ಲಿ ಇನ್ಫಾರ್ಮೇಷನ್ನೇ ಕೊಡೋದು. ನಾವು ಜನಕ್ಕೆ ಪ್ರತಿ ಸತಿ ಇಲ್ಲಿ ಬಂದಾಗ ನಾವು ಟ್ಯಾಟೋ ಹಾಕ್ಬೇಕಾದ್ರೆ ಒಂದು ಇದಕ್ಕೆ ಸೈನ್ ಮಾಡಿಸ್ಕೊತೀವಿ, ಒಂದು ಪೇಪರ್ಗೆ. ಅದೊಂದು ಪೇಪರ್ ಕೊಡಮ್ಮ. ಇವಾಗ ನಮ್ಗೇನು ಗೊತ್ತಿತ್ತು ಇಷ್ಟು ವರ್ಷದಿಂದ ಇದ್ದು, ನಾವು ಅದನ್ನು ಯಾವಾಗಲೂ ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀವಿ. ಇವಾಗ ಬೇರೆ ಸ್ಟುಡಿಯೋಗೆ ಹೋದರೆ ನೀವು ಇದನ್ನೆಲ್ಲೂ ಕೇಳಿರಲ್ಲ. ಸಾಕ್ಬಿಡಮ್ಮ ಇದು ನೋಡಿ. ಇದು ಫಸ್ಟು ನಾನಿಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ ಅಂದರೆ ನೋಡಿ, ಇಫ್ ಯು ಆರ್ ಲೆಸ್ ದೆನ್ 18 years, 18 ವರ್ಷಕ್ಕಿಂತ ಕಮ್ಮಿ ಇದ್ದರೆ ನೀನು ಟ್ಯಾಟೋ ಹಾಕ್ಸ್ಬೇಡ. ನಾವು ಹೇಳ್ತಾ ಇರೋದು ಆಯ್ತಾ. ನೀನೇನಾದ್ರು ಪ್ರೆಗ್ನೆಂಟ್ ಆಗಿದ್ರೆ ನೀನು ಟ್ಯಾಟೋ ಹಾಕ್ಸ್ಬೇಡ ಆಯ್ತಾ. ನೀನೇನಾದ್ರು ಬ್ರೆಡ್ ಫೀಡಿಂಗ್ ಮಾಡ್ತಾರೆ ಅಂದರೆ ಮಗುಗೆ ಏನಾರು ಹಾಲು ಕುಡಿಸ್ತಾ ಇರ್ತೀಯ, ನೀನು ಟ್ಯಾಟೋ ಹಾಕ್ಸ್ಬೇಡ ಆಯ್ತಾ. ಇಫ್ ಯು ಹ್ಯಾವಿಂಗ್ ಬ್ಲಡ್ ಕ್ಲಾಟಿಂಗ್, ಏನೋ ಬ್ಲಡ್ ಕ್ಲಾಟಿಂಗ್ ಇಶ್ಯೂಸ್ ಇದ್ದರೆ ನೀನು ಟ್ಯಾಟೋ ಹಾಕ್ಸ್ಬೇಡ. ಇಷ್ಟು ನಮಗೆ ಗೊತ್ತಿರೋದು, ನಾವು ಫಾಲೋ ಮಾಡ್ತಾ ಇದ್ದೀವಿ, ನಾವು ಹಾಕಲ್ಲ. ಇವಾಗ ಯಾರು ಹುಡುಗಿ ಕ್ಲೈಂಟ್ ಬಂದರೆ ನಾವು ಕೇಳ್ತೀವಿ, ಮದುವೆ ಆಗಿರೋರು, ಹೊಸದಾಗಿ ಮದುವೆ ಆಗಿರ್ತಾರೆ, ಬಂದಿರ್ತಾರೆ, ಅವ್ರನ್ನ ಕೇಳ್ತೀವಿ, ಮದುವೆ ಆಗಿದೆಯಾ, ನಿಮಗೆ ಪ್ರೆಗ್ನೆಂಟ್ ಆಗಿದ್ದೀರಾ, ಪ್ರೆಗ್ನೆಂಟ್ ಆದರೆ ಟ್ಯಾಟೋ ಹಾಕ್ಸ್ಬೇಡಿ ನೀವು ಅಂತ ಹೇಳ್ತೀವಿ. ಅದಕ್ಕೆ ಏನಕ್ಕೆ ನಾವು ಹಾಕ್ಸ್ಬೇಡಿ ಅವ್ರಿಗೆ ಅಂತ ಹೇಳ್ತಾ ಇದೀವಿ ಅಂದರೆ, ಇವಾಗ ಟ್ಯಾಟೋ ಹಾಕಿದಾಗ ಅದು ಬ್ಲಡ್ಗೆ ಮಿಕ್ಸ್ ಆಗೇ ಆಗುತ್ತೆ ಇಂಕು. ಇವಾಗ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ, ಟ್ಯಾಟೋ ಹಾಕ್ಸಿದ್ರೆ 6 ತಿಂಗಳು ನೀವು ಬ್ಲಡ್ ಕೊಡೋಂಗಿಲ್ಲ, 6 ತಿಂಗಳಾದ್ಮೇಲೆ ಬ್ಲಡ್ ಕೊಡಿ ಅಂತ ಹೇಳಿದ್ದಾರೆ. ಈಗ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಮಾತಾಡ್ಕೊಂಡು ಕೂತ್ಕೊಂಡ್ರೆ, ಈಗ 6 ತಿಂಗಳು ಗಂಟ ನೀನು ಬ್ಲಡ್ ತಗೊಳ್ಲಿಲ್ಲ, 6 ತಿಂಗಳಾದ್ಮೇಲೆ ನನ್ನ ಹತ್ರನೇ ಬ್ಲಡ್ ತಗೊಂಡ್ಬಿಟ್ಟಿದ್ಯಾ, ಟ್ಯಾಟೋ ಹಾಕ್ಸ್ಕೊಂಡ್ರಿ ಅವನ ಹತ್ರ, ಅದನ್ನ ತೆಗೆದು ಬೇರೆಯವ್ನಿಗೆ ಹಾಕ್ಬಿಟ್ಟಿದ್ದೀರಾ. ಇವಾಗ ಕರೆಕ್ಟ್ ಅಲ್ವಾ? ಹಾಕಿದ್ದೀರಾ, ಮತ್ತೇನು ತಪ್ಪು ಟ್ಯಾಟೋ ಹಾಕ್ಸ್ಕೊಂಡ್ರೆ? ಈಗ ನಾನೇ ಟ್ಯಾಟೋ ಹಾಕ್ಸ್ಕೊಂಡು 6 ತಿಂಗಳು ಬ್ಲಡ್ ಕೊಡೋಂಗಿಲ್ಲ, 6 ತಿಂಗಳು ಆದ್ಮೇಲೆ ಕೊಡ್ಬೋದು. ಅಂದರೆ ನೀವು ಚೆಕ್ ಮಾಡಿರೋದಕ್ಕೆ ಅಲ್ವಾ 6 ತಿಂಗಳು ಆದ್ಮೇಲೆ ಇಸ್ಕೊಂಡಿದ್ದು ಬ್ಲಡ್ಡು. ಇವಾಗ ಯಾಕೆ ದೊಡ್ಡ ಇಶ್ಯೂ ಆಗ್ತಾ ಇರೋದು? ನನಗೆ ಈಗ ಏನಕ್ಕೆ ಇಶ್ಯೂ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಆಮೇಲೆ ಇಶ್ಯೂ ಒಳ್ಳೇದೇ ಮಾಡಲಿ, ಎಲ್ಲ ಕ್ಯಾನ್ಸಲ್ ಮಾಡಲಿ, ಸ್ಟುಡಿಯೋ ಎಲ್ಲಾರ್ದು ಕ್ಲೋಸ್ ಮಾಡಿಸ್ಲಿ, ಫಸ್ಟಿಂದ ಎಲ್ಲರೂ ಓಪನ್ ಮಾಡಲಿ, ಅಥವಾ ಕೂತ್ಕೊಂಡು ಎಲ್ಲರಿಗೂ ಟ್ರೈನಿಂಗ್ ಕೊಡ್ಲಿ. ಇವಾಗ ಜನಕ್ಕೆ ಬೇಕಲ್ವಾ? ಟ್ಯಾಟೂ ಆರ್ಟಿಸ್ಟ್ಗಳು ತುಂಬಾ ಜನ ಇದ್ದಾರೆ ಆಯ್ತಾ. ಇವಾಗ ನಾವು ಓಟ್ ಹಾಕಿದೀವಿ, ನಾವು ಟ್ಯಾಟೂ ಆರ್ಟಿಸ್ಟ್. ಇವಾಗ ನಾವು ಇದನ್ನೇ ನಂಬ್ಕೊಂಡೆ ಜೀವನ ಮಾಡ್ತಾ ಇದೀವಿ, ನಾವು ಇದನ್ನೇ ನಂಬ್ಕೊಂಡಿದೀವಿ, ಇವನು ಇದೇ ನಂಬ್ಕೊಂಡಿದ್ದಾನೆ. ಇವನ್ ಮಗ ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಟ್ಯಾಟೂ ಸ್ಟುಡಿಯೋದಲ್ಲಿ ದುಡ್ದಿರೋ ದುಡ್ಡಿಂದಾನೇ ಸ್ಕೂಲ್ಗೆ ಹೋಗ್ತಾರೆ. ಬೇರೆ ಯಾವುದು ಪಾಯಿಂಟ್, ನಮ್ಗೆ ಬೇರೆ ಯಾವುದು ಆದಾಯನೇ ಇಲ್ಲ. ಆಮೇಲೆ ನಮ್ಗೆ ಇವಾಗ ಬೇರೆ ಬಿಸ್ನೆಸ್ ಮಾಡೋಷ್ಟು ತಲೆನೂ ಇಲ್ಲ, ಟೈಮೂ ಇಲ್ಲ, ನಮ್ಗೆ ಆ ಶಕ್ತಿನೂ ಇಲ್ಲ ಇವಾಗ. ಯಾಕಂದ್ರೆ ನಾವು ಅಷ್ಟು ಟೈಮ್ ಇದಕ್ಕೆ ಅಂತ ಸುರಿದು ಬಿಟ್ಟಿದ್ದೀವಿ. ಈ ಸುರಿದ ಮೇಲೆ ಹೆಂಗೆ ನೀವು ಸಡನ್ ಆಗಿ ತೆಗೆದಾಕಿದ್ರೆ ನಮ್ಮ ಪರಿಸ್ಥಿತಿ ಏನು? ನಾಳೆ ಬೆಳಗ್ಗೆಯಿಂದ ನೀವು ಅದಕ್ಕೆ ಸೊಲ್ಯೂಷನ್ ಏನು? ನಾಳೆಯಿಂದ ಟ್ಯಾಟೂ ಹೆಂಗೆ ಹಾಕಬೇಕು, ನೀನು ಯಾವ ಥರ ಐಟಮ್ಸ್ನ ಯೂಸ್ ಮಾಡಬೇಕು, ಡೈರೆಕ್ಷನ್ಸ್ ಕೊಡಿ. ಈ ಡೈರೆಕ್ಷನ್ ಕೊಡೋಕೆ ತುಂಬ ದೊಡ್ಡ ದೊಡ್ಡ ಡಾಕ್ಟರ್ಸ್ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇರೋರು ಡಾಕ್ಟರ್ಗಳು USA ಕೆಲಸ ಮಾಡ್ತಾರೆ. 4 ಜನ ಕೂರಿಸ್ಕೊಂಡು ಈ ಥರ ಎಲ್ಲ ಇರುತ್ತೆ. ಒಂದು 4 ಜನ ಟ್ಯಾಟೂ ಆರ್ಟಿಸ್ಟ್ಗಳನ್ನ ಕೂರಿಸ್ಕೊಂಡು ಅವ್ರ ಹತ್ರ ಡಿಸ್ಕಸ್ ಮಾಡಿ ನೀನೊಂದು ಲಾಸ್ಟ್ ಕನ್ಕ್ಲೂಡ್ ಕೊಡು. ನೀನು ಈ ಥರ ಬೆಡ್ ಯೂಸ್ ಮಾಡು, ಈ ಥರ ಸ್ಟ್ಯಾಂಡರ್ಡ್ಸ್ ಯೂಸ್ ಮಾಡು. ನಾಳೆಯಿಂದ ನಾವು ಹಾಸ್ಪಿಟ್ಲ್ ಥರ ಕ್ಲಿನಿಕ್ ಥರ ಸಪ್ರೇಟಾಗಿ ರೆಡಿ ಮಾಡಿಸೋಣ, ಒಂದಿಬ್ರನ್ನ ಕೆಲ್ಸಕ್ಕೆ ಇಕ್ಕೋಣ, ಎಲ್ಲ ಟ್ಯಾಟೂ ಎಲ್ಲ ಮುಗಿಸಿದ್ಮೇಲೆ ಕ್ಲೀನ್ ಮಾಡಿಸೋಣ. ಇವಾಗ ನಾವೇ ಕ್ಲೀನ್ ಮಾಡ್ತಾ ಇದೀವಿ, ನಾಳೆ ಬೇರೆಯವ್ರ ಕೈಲಿ ಕ್ಲೀನ್ ಮಾಡಿಸೋಣ ಅಷ್ಟೇ. ಇವಾಗ ಡಾಕ್ಟರ್ ಬಂದು ಆಪರೇಷನ್ ಮಾಡಿ ಹೋಗ್ತಾನೆ, ಕಾಂಪೌಂಡ್ರು ಕ್ಲೀನ್ ಮಾಡ್ತಾನೆ, ಆ ಜಾಗನೆಲ್ಲ ಸ್ಯಾನಿಟೈಸ್ ಮಾಡ್ಬಿಟ್ಟು ಹೋಗ್ತಾನೆ. ಇವಾಗ ಇಲ್ಲೇ ಏನು ಮಾಡ್ತಾ ಇದೀವಿ, ಟ್ಯಾಟೂನು ನಾವೇ ಹಾಕಿ ಕಸ್ಟಮರ್ ಹೋದ್ಮೇಲೆ ನಾವು ಸ್ಯಾನಿಟೈಸೇಷನ್ ನಾವು ಮಾಡ್ಕೊತಾ ಇದೀವಿ. ಏನಕ್ಕೆ ಮಾಡ್ಕೊತೀವಿ ಅಂದರೆ ಕಸ್ಟಮರ್ಗೂ ನೆಕ್ಸ್ಟ್ ಏನೂ ತೊಂದರೆ ಆಗ್ಬಾರ್ದು, ನನಗೂ ಏನೂ ತೊಂದರೆ ಆಗ್ಬಾರ್ದು. ಇವಾಗ ನನಗೂ ಇಂಪಾರ್ಟೆಂಟ್ ಅಲ್ವಾ, ನನಗೂ ಲೈಫ್ ಇದೆ. ಇವಾಗ ಅವ್ನ ಬ್ಲಡ್ ಇಲ್ಲಿ ಬಿದ್ದಿರುತ್ತೆ, ನಾನು ಅದನ್ನ ಡೈರೆಕ್ಟ್ ಕೈಯಲ್ಲಿ ಮುಟ್ಟಕ್ಕಾಗಲ್ಲ. ನಾನು ಕಸ್ಟಮರ್ಗೋಸ್ಕರ ಮಾಡಿಲ್ಲ, ನನಗೋಸ್ಕರ ನಾನು ಮಾಡ್ಕೊತೀನಿ. ಇವಾಗ ಟ್ಯಾಟೂ ಗ್ಲೌಸ್ ಹಾಕ್ಬೇಕಂತಾರೆ, ಗ್ಲೌಸ್ ಹಾಕಿದ್ರೆ ನನಗೊಳ್ಳೇದು, ಅವ್ರಿಗಿಂತ ನನಗೆ ತುಂಬ ಒಳ್ಳೇದು. ಈಗ ಅವ್ನಿಗೆ ಟ್ಯಾಟೂ ಹಾಕ್ಬೇಕಾದ್ರೆ ಅವ್ನಿಗೆ ಏನು ಕಾಯಿಲೆ ಇದೆಯೋ ನನಗೆ ಗೊತ್ತಿರಲ್ಲ, ಓಕೆನಾ? ಆ ಬ್ಲಡ್ ನನಗೆ ಟಚ್ ಆಗುತ್ತೆ, ನಾನು ಹಾಕೋದೇ ಒಳ್ಳೇದು, ಅವ್ನು ಹಾಕೋದಲ್ಲ. ಇವತ್ತು HIV ಬರ್ಸ್ತಾ ಇರೋನಿಗೆ HIV ಬಂದಿರುತ್ತೆ, ಯಾಕಂದ್ರೆ ಅವ್ನು ಗ್ಲೌಸ್ ಹಾಕಿರಲ್ಲ, ನೇಲ್ ಕಟ್ ಮಾಡಿರಲ್ಲ ಆಯ್ತಾ. ಒಳಗಡೆ ಆರಾಮಾಗಿ ಹಂಗೆ ಅದೇ ಕೈಯಲ್ಲಿ ಹಾಕ್ತಾನೆ, ಅದೇ ಕೈಯಲ್ಲಿ ಹೋಗಿ ಅನ್ನ ತಿಂತಾನೆ, ಅದೇ ಇಂಕ್ ಇರುತ್ತೆ, ಅದನ್ನೇ ಜಾಬ್ಗೆ ಹಾಕೊಂಡು ಮಿಷಿನ್ ಎತ್ಕೊಂಡು ಮನೆಗೆ ತಗೊಂಡು ಹೋಗ್ತಾನೆ. ಅವ್ರಿಗೆ ಬಂದೇ ಬರುತ್ತೆ. ಇವಾಗ ಬರ್ದಿಲ್ದಿರೋರಿಗೆ, ಬಸ್ದಿಲ್ದಿರೋರ್ಗೆ ಒಂದು ಆಪ್ಷನ್ ಕೊಡಬೇಕಲ್ವ. ಇವಾಗ ಯಾವಾಗಲೂ ಎಲ್ಲರೂ ಹೇಳ್ತಾರೆ, ತಪ್ಪು ಮಾಡಿಲ್ಲ ಅಂದವ್ರಿಗೆ ಯಾವತ್ತೂ ಶಿಕ್ಷೆ ಆಗಬಾರ್ದು, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು. ತಪ್ಪು ಮಾಡಿಲ್ದಿರೋಂಗೆ ಶಿಕ್ಷೆನೇ ಆಗಬಾರ್ದು. ಬೇಕಾದ್ರೆ ಕಳಿಸ್ಬಿಡ್ತೀವಿ ತಪ್ಪು ಮಾಡಿಲ್ದಿರೋನ್ನ. ಇವಾಗ ಕಾನೂನು ಇದೆಯಲ್ಲ, ಅದು ಒಂದು ಏನದು, 1000 ಜನ ಅಪರಾಧಿಗಳಿಗೆ ಶಿಕ್ಷೆ ಆದ್ರೂ ಪರವಾಗಿಲ್ಲ, ಒಬ್ಬರು ನಿಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ. ಇವಾಗ ನಾವು ಇಷ್ಟು ಕಷ್ಟ ಬಿದ್ದಿದೀವಲ್ವಾ, ಇವಾಗ ನಮ್ಗೆ ಯಾಕೆ ಶಿಕ್ಷೆ ಕೊಡ್ತೀರಾ?
ಕರೆಕ್ಟ್ ಅಲ್ವಾ? ಇವಾಗ ನಾನು ಇದನ್ನ ಇಷ್ಟೆಲ್ಲ ಟೇಬಲ್ ಹಾಕಿ ಈ ಥರ ಸ್ಟುಡಿಯೋ ಮಾಡಿ ಇವೆಲ್ಲ ಸನ್ರ್ಯಾಪ್ ಮಾಡಿಕೊಂಡು ಇದಕ್ಕೆ ಕೆಲಸ ಮಾಡೋಕೆ ಇನ್ನೊಬ್ಬಂಗೆ ಸಂಬಳ ಕೊಟ್ಟು ನಾವು ಐಟಮ್ಗಳು ತರಿಸ್ಕೊಂಡು, ಇವಾಗ ನನಗೂ ತುಂಬ ಕೆಪಾಸಿಟಿ ಇತ್ತು ಹಾಕೋಕ್ಕೆ. 700 ರೂಪಾಯಿಗೆ ಒಂದು ಬಾಕ್ಸ್ ನೀಡ್ಲು ಬರುತ್ತೆ, ನನಗೆ ಗೊತ್ತು ಎಲ್ಲಿ ಬರುತ್ತೆ ಎಲ್ಲಿ ಸಿಗುತ್ತೆ ಅಂತ. ತರಿಸ್ಕೊಂಬೋದಾಗಿತ್ತು. ಹೆಂಗೆ ಬಂದ್ಬಿಡ್ತು ಇಂಡಿಯಾ ಒಳಗಡೆ? ಇವಾಗ ಇಂಕ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗಿದೆ, ಎಲ್ಲ ಇಂಪೋರ್ಟೇ, ಯಾವುದು ಇಂಡಿಯಾ ಮ್ಯಾನುಫ್ಯಾಕ್ಚರ್ ಇಲ್ಲ. ಹೆಂಗೆ ಇಂಪೋರ್ಟ್ ಆಗ್ಬಿಡ್ತು ನಮಗೆ? ಹಂಗಾರೆ ಈ ಥರ ಎಲ್ಲ ಮೂಲನ ತಗೊಂಡು ಹೋದರೆ ಲಾಸ್ಟಲ್ಲಿ ಏರ್ಪೋರ್ಟಿಂದ ಹಿಡ್ಕೊಂಬರ್ಬೇಕಾಗತ್ತೆ. ಕಾರಣ ದಾಸರಳ್ಳಿ ಗಂಟೆ ಎಲ್ಲನೂ ಇದು ಇಲ್ಲಿ ಈ ಇಂಕ್ ಹಿಂಗೆ ಸಿಕ್ತು, ಈ ಇಂಕ್ ಇಲ್ಲಿಂದ ಇಲ್ಲಿಗೆ ಬಂತು, ಇಲ್ಲಿಂದ ಇವನು ಪರ್ಚೇಸ್ ಮಾಡ್ದ, ಇಲ್ಲಿಂದ ಇವನು ತಗೊಂಡು, ಆಮೇಲೆ ಎಲ್ಲ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಎಲ್ಲ ನೀಟಾಗೇ ಇದೆ. ಆಮೇಲೆ ನಾವೇನೇ ಇವಾಗ ನಾನೇ ಟ್ಯಾಟು ಹಾಕ್ಸೋ 12-13 ಇಯರ್ಸ್ ಆಯಿತು, ನಾನು ಚೆನ್ನಾಗೇ ಇದ್ದೆ. ಇವಾಗ ಇವ್ರಿಗೆ ಒಂದು ಟ್ಯಾಟು ಹಾಕಿದ್ದೆ ನಾನು, ಅವಾಗ ನನಗೇನೆ ಒಂದು 16 ಇಯರ್ಸ್ ಏಜ್ ಆಯ್ತಾ. ಇದೆಲ್ಲ 13 ವರ್ಷ. ಓಕೆನಾ? ಇವಾಗ ಈ ಟ್ಯಾಟೂಸು 13 ವರ್ಷ ಮುಂಚೆ ಹಾಕಿರೋ ಟ್ಯಾಟು. ಇವನು ಕಾಯಿಲೆ ಬರೋಂಗಿದ್ರೆ ಇಷ್ಟೊಂದು ಸತ್ತೋಗ್ಬೇಕಾಯ್ತು. ಫಸ್ಟ್ ಆಪ್ಷನ್. ನಾವು 13 ವರ್ಷ ಮುಂಚೆ ಹಾಕಿರೋರಿಗೆ ಇನ್ನೂ ಏನೂ ಆಗಿಲ್ಲ. ಏನ್ಗೇನೆ ನನಗೆ ಗೊತ್ತು ಇದರಲ್ಲಿ ಏನು ಕಾಯಿಲೆ ಹೆಂಗೆ ಬರುತ್ತೆ ಅಂತ. ಹೆಂಗೆ ಕಾಯಿಲೆ ಬರುತ್ತೆ ಅನ್ನೋ ಕೇಳಿ ಟ್ಯಾಟು ಹಾಕ್ಸ್ಕೊಂಡ್ರೆ ಕಾಯಿಲೆ ಬರಲ್ಲ. ನೀವು ರೋಡಲ್ಲಿ ಕೂತ್ಕೊಂಡು ಟ್ಯಾಟು ಹಾಕ್ಸಿದ್ರೆ ಭಯ ಬೀಳೋದು ಏನೋ ಬೇಡ, ಸೀದಾ ಹೋಗಿ ಚೆಕ್ ಮಾಡಿಸ್ಕೊಂಡು ಇದೆಯಾ ಇಲ್ವೋ ಕನ್ಫರ್ಮ್ ಮಾಡ್ಕೊಂಬಿಡಿ. ನಮ್ಮ ಥರ ಸ್ಟುಡಿಯೋದಲ್ಲಿ ಹಾಕ್ಸಿದ್ರೆ ಭಯ ಬೀಳ್ಬೇಡಿ, ಆರಾಮಾಗಿರಿ. ನಿಮ್ಗೆ ಯಾವ ಕಾಯಿಲೆನೂ ಬಂದಿರಲ್ಲ, ಕಾಯಿಲೆ ಬರೋಕ್ಕೆ ಬಿಡಲ್ಲ. ಯಾಕಂದರೆ ಇದರಲ್ಲಿ ಹೈಜಿನ್ನ ಫಾಲೋ ಮಾಡಿದ್ರೆ ಬರೀ ಅವ್ರಿಗೆ ಮಾತ್ರ ಅಲ್ಲ, ನನಗೂ ತುಂಬ ಇಂಪಾರ್ಟೆಂಟ್ ಇದೆ. ನನಗೂ ನಾಳೆ ಲೈಫ್ ಇರುತ್ತೆ. ನಾನು ಗ್ಲೌಸ್ ಇಲ್ದಂಗೆ ಟ್ಯಾಟು ಹಾಕೋಕ್ಕಾಗಲ್ಲ. ಇವತ್ತು ಯಾವುದೋ ಒಂದು ನೀಡಲ್ ಯೂಸ್ ಮಾಡಿರ್ತೀನಿ, ಅದನ್ನ ನಾನು ಡಸ್ಟ್ಬಿನ್ಗೆ ಬಿಸಾಕಬೇಕು. ಅದನ್ನ ಅಲ್ಲೇ ಇಟ್ಕೊಂಡು ನಾಳೆ ಬೆಳಗ್ಗೆ ಯೂಸ್ ಮಾಡಲ್ಲ, ಅದನ್ನ ನಾನು ಯೂಸೇ ಮಾಡಲ್ಲ. ಇವಾಗ ಡಸ್ಟ್ಬಿನ್ ಅಷ್ಟೇ. ಇವಾಗ ಒಬ್ಬ ಕ್ಲೈಂಟ್ಗೆ ಟ್ಯಾಟು ಹಾಕೋದ್ಮೇಲೆ ಡಸ್ಟ್ಬಿನ್ ಕವರ್ನ ಕಟ್ಬಿಟ್ಟು ಬಿಸಾಕ್ಬಿಡ್ತೀವಿ. ಏನ್ಕೆಂದ್ರೆ ನೆಕ್ಸ್ಟ್ ಬರೋ ಕಸ್ಟಮರ್ನ ಅಲ್ಲೇ ಕೂರ್ಸಲ್ಲ. ಇವಾಗ ಈ ಟ್ಯಾಟು ಎಲ್ಲ ಹಾಕಿ ಮುಗಿಸ್ವಾ, ಈ ಸನ್ರಾಪ್ ಏನ್ ಮಾಡಿದೀವಿ ಇದೆಲ್ಲ ಕಿತ್ತೀವಿ. ಕಿತ್ಬಿಟ್ಟು ಸ್ಪಿರಿಟ್ ಅಂತ ಬರುತ್ತೆ, ಹಾಸ್ಪಿಟಲ್ ಯೂಸ್ ಮಾಡ್ತಾರೆ ಗೊತ್ತಾ, ಸ್ಪಿರಿಟ್ ಆಯ್ತಾ. ಆ ಸ್ಪಿರಿಟ್ ತಗೊಂಡು ಫುಲ್ ಟೇಬಲ್ನ ಕ್ಲೀನ್ ಮಾಡ್ತೀವಿ, ನಮ್ಮ ಕೈಯೆಲ್ಲ ಕ್ಲೀನ್ ಮಾಡ್ಕೊಂತೀವಿ. ಆಮೇಲೆ ಆಚೆ ಹ್ಯಾಂಡ್ ವಾಶ್ ಇದೆ ನೋಡಿದ್ರಲ್ಲ, ಅಲ್ಲಿ ಹ್ಯಾಂಡ್ ವಾಶಲ್ಲಿ ಸೋಪ್ ಹಾಕೊಂಡು ಕೈ ಕ್ಲೀನ್ ಮಾಡ್ಕೊಂತೀವಿ. ನಮ್ಮ ಸೇಫ್ಟಿ ಏನ್ ಬೇಕೋ ನಾವೆಲ್ಲ ಮಾಡ್ಕೊಂತೀವಿ. ಇದನ್ನ ಮಾಡೋದ್ರಿಂದ ಕಸ್ಟಮರ್ ಸೇಫ್ಟಿ ಏನಿರುತ್ತೆ ಅದು ಇರುತ್ತೆ ಆಯ್ತಾ. ನೆಕ್ಸ್ಟ್ ಇವಾಗ ಇಂಕಿಂದ ಏನು ಡಿಸೀಸ್ ಬರುತ್ತೆ, ಈಗ ಹೇಳ್ತಾ ಇದ್ರಲ್ಲ ಟ್ಯಾಟೂ ಇಂಕಿಂದ ಡಿಸೀಸ್ ಬರ್ತಾ ಇದೆ ಅಂದರೆ ಆಬ್ವಿಯಸ್ಲಿ ಇಂಕ್ನ ಬ್ಯಾನ್ ಮಾಡ್ಬಿಡಿ. ಕರೆಕ್ಟ್ ಅಲ್ವಾ? ಇವಾಗ ಏನು ಮಾಡೋಕ್ಕಾಗಲ್ಲ. ಈಗ ಇಂಕಿಂದ ಡಿಸೀಸ್ ಬರ್ತಾ ಇದೆ ಅಂದರೆ ಇಂಕ್ನ ಬ್ಯಾನ್ ಮಾಡಲೇಬೇಕು. ಇವಾಗ ಸಿಗರೇಟಿಂದ ಕ್ಯಾನ್ಸರ್ ಬರುತ್ತೆ ಅಂದಮೇಲೆ ಸಿಗರೇಟ್ನ ಬ್ಯಾನ್ ಮಾಡಲೇಬೇಕು. ಇಂಕಿಂದ ಕ್ಯಾನ್ಸರ್ ಬರುತ್ತೆ ಅಂದರೆ ಇಂಕ್ನ ಬ್ಯಾನ್ ಮಾಡಲಿ, ಏನು ಬೇಜಾರಿಲ್ಲ. ಇಂಕ್ನ ಫಸ್ಟ್ ಬ್ಯಾನ್ ಮಾಡಲಿ. ಅದಕ್ಕೇನಿದೆ ಬೇರೆ ಆಪ್ಷನ್ಸ್ ಇದೆ ಅಲ್ವಾ. ಇವಾಗ ಅಂಗ್ಲೆಕ್ ಹಾಕೋರೆ, ಇವಾಗ ಮಮ್ಮೀಸ್ನೆಲ್ಲ ತೆಗಿತಾರೆ, ಅವ್ರ ಬಾಡಿ ಮೇಲೂ ಟ್ಯಾಟೂ ಇರುತ್ತೆ. ಅಂದ್ರೆ ಆ ದೇಹ ಸತ್ತೋಗಿ ಇದ್ರು ನಮ್ಮ ಅಜ್ಜಿಗೆ ಕ್ಯಾನ್ಸರ್ ಬಂದಿದೆ. ಇವಾಗ ಹೇಳ್ಬೇಕಂತ ಹೇಳಿದ್ರೆ ಆ ಇಂಕು ಈ ಇಂಕು ಕಂಪ್ಯಾರಿಸನ್ ಮಾಡಿದ್ರೆ ಯಾವ ತರ ಚೇಂಜಸ್ ಇರುತ್ತೆ ನೋಡಿ ಚೆಕ್ ಮಾಡಿ, ಬೇಕಾದ್ರೆ ಹೊಸದಾಗಿ ಕ್ರಿಯೇಟ್ ಮಾಡಿ. ಬಟ್ ಅನೇಕ ಹೆಚ್ಚು ಡಾಕ್ಟರ್ಸ್ಗಳು, ವಕೀಲರು ಎಲ್ಲ ಸರ್ ಪೊಲೀಸರು ಹಾಕ್ಸಿದ್ದಾರೆ, ಡಾಕ್ಟರ್ ಹಾಕ್ಸಿದ್ದಾರೆ, ಲಾಯರ್ ಹಾಕ್ಸಿದ್ದಾರೆ, ಇಂಜಿನಿಯರ್ ಹಾಕ್ಸಿದ್ದಾರೆ. ಅಟ್ಲೀಸ್ಟ್ ನಾನು ವೈದ್ಯರಿಗೆ ಹೌದಾ ಈ ಥರದ್ದೆಲ್ಲ ಇಷ್ಟೆಲ್ಲ ಮಾತನಾಡ್ತೀನಿ, ಯಾಕೆ ಅವ್ರಿಗೆ ಅಷ್ಟು ಗೊತ್ತಿರಲ್ವಾ, ಅಥವಾ ವಿತ್ ಹೈಜಿನಿಕ್ ಆಗಿ ಮಾಡ್ತೀರೋ ಓಕೆ ನಾನು ಒಪ್ಪಿದ್ದೀನಿ ಅಂತ. ಸರ್ ಅವ್ರು ಒಬ್ರು ಡಾಕ್ಟರ್ ನಮ್ಮ ಸ್ಟುಡಿಯೋದಲ್ಲಿ ಬಂದಾಗ ನಾವು ಅವ್ರಿಗೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಸರ್ ನಿಮ್ಗೆ ಏನಾದರೂ ಇದರಿಂದ ಗೊತ್ತಾ, ಈಗ ಹೆಂಗೆ ನಾನು ಸ್ಟಾರ್ಟ್ ಮಾಡಬೇಕು, ಬೇರೆ ಏನಾದರೂ ತಗೊಂಡ್ಲಾ ನಾನು, ಇದರಿಂದ ಇನ್ಪುಟ್ ಏನಾದ್ರು ಕೊಡ್ತೀರಾ. ಈಗ ಅವ್ರು ನೋಡಿದ್ರು ನಾವು ಟ್ಯಾಟೂ ಹಾಕಿದ್ದೆಲ್ಲ ಕೇಳಿದೆ, ಸರ್ ಈ ಥರ ಆಗುತ್ತೆ, ಈ ಥರ ಇದಿರುತ್ತೆ, ನನಗೆ ಗೊತ್ತಿರೋದು ಏನೇನಿದೆ ಎಲ್ಲ ಹೇಳಿದೆ. ಈ ಥರ 4 ಲೇಯರ್ಸ್ ಒಳಗಡೆನೆ ನಾವು ಪ್ಯಾಕ್ ಮಾಡ್ತೀವಿ, ಅದ್ರ ಒಳಗಡೆ ಹೋಗಲ್ಲ, ಅದೆಲ್ಲ ಥರ ನನಗೆ ಏನೇನು ನಾಲೆಜ್ ಇದೆ ಅದನ್ನೆಲ್ಲ ಅವ್ರ ಹತ್ರ ಶೇರ್ ಮಾಡಿಕೊಂಡು, ಸರ್ ನಿಮ್ಗೇನೋ ನಾಲೆಜ್ ಇದ್ರೆ ನನಗೆ ಹೇಳಿ, ನನಗೆ ಎಕ್ಸ್ಪ್ಲೇನ್ ಮಾಡಿ ಅಂತ. ಅವಾಗ ಅವರೇ ಹೇಳಿದ್ದು ನನಗೆ, ಸ್ಪಿರಿಟ್ ಎಲ್ಲ ಜಾಸ್ತಿ ಯೂಸ್ ಮಾಡ್ಕೊಂಬೇಡ, ನಿನ್ನ ಕೈಗೆಲ್ಲ ಸ್ಪಿರಿಟ್ ಹೊಡ್ಕೊಂಬೇಡ, ಇದೇನು ಕ್ಲೀನ್ ಮಾಡ್ತೀವಿ ಅದಕ್ಕೆ ಸ್ಪಿರಿಟ್ ಯೂಸ್ ಮಾಡು, ನಿನ್ನ ಕೈಯೆಲ್ಲ ವಾಶ್ ಮಾಡೋಕ್ಕೆ ಫಸ್ಟು ಬೇರೆ ಏನಾದರೂ ಇದಂತವ, ನಾನು ಸ್ಪಿರಿಟ್ ಕೈಗೆ ಹೊಡ್ಕೊಂಡ ಸ್ಪಿರಿಟ್ನ ಜಾಸ್ತಿ ಯೂಸ್ ಮಾಡ್ಬೇಡ ಬಾಡಿಗೆ, ನಿಂದು ಇದೇನಿದೆ ಸೆಟಪ್ ಏನು ಕ್ಲೀನ್ ಮಾಡ್ಕೊತೀವಿ ಅದನ್ನ ಕ್ಲೀನ್ ಮಾಡ್ಕೊ, ನಿನ್ನ ಕೈಗೆಲ್ಲ ಏನಿದೆ ಫಸ್ಟು ಬೇರೆ ಏನಾದರೂ ಯೂಸ್ ಮಾಡು ಅಂತ ಹೇಳ್ಬಿಟ್ಟು, ಆವಾಗ ತಿರ್ಗಾ ಸಿಂಕ್ ಹತ್ರ ಎಲ್ಲ ನೀಟಾಗಿ ಒಂದು ರೆಡಿ ಮಾಡ್ಕೊಂಡು ಸೋಪೆಲ್ಲ ಇಟ್ಕೊಂಡು, ಇವಾಗ ಸೋಪು ಹಾಕೋಕ್ಕಾಗಲ್ಲ, ಸೋಪ್ ಹಾಕಿದ್ರೆ ಗೊತ್ತಲ್ಲ, ಈಗ ನಾನು ಟ್ಯಾಟೂ ಹಾಕ್ತೀನಿ ಸೋಪ್ ಕ್ಲೀನು, ತಿರ್ಗಾ ಅದೆಲ್ಲ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಅದಕ್ಕೆ ಲಿಕ್ವಿಡ್ಸ್ ಎಲ್ಲ ಬರುತ್ತಲ್ಲ, ಲಿಕ್ವಿಡ್ಸ್ ಹಿಂಗೆ ಪ್ರೆಸ್ ಮಾಡೋದು ಇಟ್ಕೊಂಡು ಕೈ ಏನು ಮಾಡಬೇಕು ಅದನ್ನ ಮಾಡ್ಕೊಂಡು, ಇವಾಗ ಡಾಕ್ಟ್ರೇ ನನಗೆ ನೀನು ಮಾಡ್ತಾ ಇದೆಯಾ ಹೋಗು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಾವ, ಅವತ್ತು ಯಾರೋ ಕಸ್ಟಮರ್ ಅವ್ರು. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು, ಇವಾಗ ಒಂದು ಆಪ್ಷನ್ ಏನು, ಟ್ಯಾಟೂ ಇಂಕಿಂದ ಕಾಯಿಲೆ ಬರ್ತಾ ಇದೆ. ನನ್ನ ಪ್ರಕಾರ ಏನು ಹೇಳ್ತೀನಿ ಅಂದರೆ ಟ್ಯಾಟೂ ಹಾಕೋದ್ರಿಂದ ಕಾಯಿಲೆ ಬರುತ್ತೆ, ಇಂಕಿಂದ ಏನು ಬರ್ತಾ ಇದೆ ನನಗೆ ಐಡಿಯಾ ಇಲ್ಲ, ಆದರೆ ಹಾಕೋದ್ರಿಂದ ಅಂತೂ 100% ಬರುತ್ತೆ. ನಾನು ಟ್ಯಾಟೂ ಆರ್ಟಿಸ್ಟ್ ಆಗಿ ನಾನು ಒಪ್ಕೊಂಡ್ಲೇಬೇಕು ಈ ನಿಜನ, ನೀನು ಹಾಕೋದ್ರಿಂದ ಕಾಯಿಲೆ ಬರುತ್ತೆ. ಈಗ ನಾನೇನಾದ್ರು ಇದ್ರಲ್ಲಿ ಯಾವ್ದಾದ್ರು ತಪ್ಪು ಮಾಡಿದ್ರೆ ಕಾಯಿಲೆ ಬರುತ್ತೆ.
ನಿಮಗೆ ಬರುತ್ತೆ ಅಂತ ಹೇಳ್ತಾರೆ. ನನಗೂ ಬರುತ್ತೆ, ಅವ್ರಿಗೂ ಬರುತ್ತೆ, ಕಸ್ಟಮರ್ಗೂ ಬರುತ್ತೆ. ನಾನ್ ತಪ್ಪು ಮಾಡಿದ್ರೆ, ನಾನೊಬ್ಬ ತಪ್ಪು ಮಾಡಿದ್ರೆ ಕಸ್ಟಮರ್ಗೂ ಬರುತ್ತೆ. ಅದಕ್ಕೆ ನೀವೆಲ್ಲೇ ಹೋದ್ರು ಫಸ್ಟ್ ಹಾಕ್ಸ್ಕೊಳ್ಳೋರು ನಾಲೆಜಬಲ್ ಆಗಿರ್ಬೇಕು. ಬಂದು ಟ್ಯಾಟೋ ಬಗ್ಗೆ ಏನು ಗೊತ್ತಿಲ್ದಂಗೆ ಬಂದು ಕೂತ್ಕೊಂಡು ಟ್ಯಾಟೋ ಹಾಕ್ಸ್ಕೊಂಬಾರ್ದು. ಅವ್ರಿಗೆಲ್ಲ ಗೊತ್ತಿರ್ಬೇಕು, ಈ ತರ ನೀಡಲ್ಸು, ಈ ತರ ಇಂಕು, ಈ ತರ ಇಕ್ವಿಪ್ಮೆಂಟ್ಸ್ ಇರುತ್ತೆ, ಈ ತರ ಕ್ಲೀನ್ ಮಾಡಿಸ್ಬೇಕು. ಇವಾಗ ಅವ್ರು ಬಂದ್ಬಿಟ್ಟು ನಾನು ಮುಂದೆ ಕೂತ್ಕೊಂಡು ಇದೆಲ್ಲ ಕ್ಲೀನ್ ಮಾಡಿ ಸ್ಯಾನಿಟೈಸ್ ಮಾಡೋದ್ರೆ ಆಬ್ವಿಯಸ್ಲಿ ಸ್ಯಾನಿಟೈಸ್ ಮಾಡ್ಲೇಬೇಕಲ್ವಾ? ನಂಗೆ ಆಪ್ಷನ್ ಇಲ್ಲ, ನಾನು ಮಾಡ್ಲೇಬೇಕು. ನಾನು ನನ್ನ ಸ್ಟುಡಿಯೋ ಬಗ್ಗೆ ಹೇಳ್ತಾ ಇಲ್ಲ, ಬೇರೆ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ನೀನು ಇದೆಲ್ಲ ಕ್ಲೀನ್ ಮಾಡಪ್ಪ, ಸ್ಪ್ರೇ ಹೊಡಿಯಪ್ಪ ಅಂದ್ರೆ ಸ್ಪ್ರೇ ಹೊಡಿಲೇಬೇಕು. ಇವಾಗ ನಾನು ಎಷ್ಟು ಹೇಳಿದೆ, ಇದು ತುಂಬಾ ಸ್ಟುಡಿಯೋದಲ್ಲಿ ಮಾಡಿಲ್ಲ. ನಿಮ್ಗೆ ಡೌಟ್ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಿ, ಎಷ್ಟೊಂದು ಟ್ಯಾಟೋ ಸ್ಟುಡಿಯೋಗಳಿದೆ, ಅವ್ರು ಯಾರು ಅದನ್ನ ಮಾಡಲ್ಲ. ಬೆಡ್ ರ್ಯಾಪ್ನ ಮಾಡಲ್ಲ, ಅದನ್ನ ರ್ಯಾಪ್ ಮಾಡಲ್ಲ, ಮಿಷಿನ್ಸ್ನ ರ್ಯಾಪ್ ಮಾಡಲ್ಲ, ಹಂಗೆ ಟ್ಯಾಟೋ ಹಾಕಿ ಕಳಿಸ್ತಾರೆ. 100 ರೂಪಾಯಿಗೂ ಟ್ಯಾಟೋ ಸಿಗುತ್ತೆ, 100 ರೂಪಾಯಿಗೂ ಟ್ಯಾಟೋ ಹಾಕೋದ್ರೆ 1000 ರೂಪಾಯಿಗೂ ಟ್ಯಾಟೋ ಹಾಕೊಂಡಿದ್ದಾನೆ. ಆಯ್ತಾ, ನೀನ್ ಯಾರ ಹತ್ರ ಹಾಕ್ಸ್ಕೊಂಡಿದ್ಯಾ, ಅದ್ರ ಮೇಲೆ ನಿನ್ ಕಾಯಿಲೆ ಬಂದಿದ್ಯಾ ಇಲ್ವಾ? ಹಾಕ್ಸ್ಕೊಂಡ್ಮೇಲೂ ಬಂದಿದೆ 100% ಅಂತ ಇನ್ನೂ ರಿಸಲ್ಟ್ ಬಂದಿಲ್ಲ. ಅದೇ ಇವಾಗ ಚೆಕ್ ಮಾಡ್ಬೇಕು. ಇವಾಗ ನಾನು ಇವಾಗ ಇಷ್ಟೆಲ್ಲ ಆದ್ಮೇಲೆ ನಾವು ಯೋಚನೆ ಮಾಡ್ಲೇಬೇಕು ಇದ್ರ ಬಗ್ಗೆ. ನನ್ನ ಹತ್ರ ಎಲ್ಲ ನನ್ನ ಕ್ಲೈಂಟ್ಸ್ ಎಲ್ಲಾರ್ದು ಫೀಡ್ಬ್ಯಾಕ್ಸ್ ಎಲ್ಲ ಇದೆ, ಎಲ್ಲರ ಹತ್ರ ಬರ್ಕೊಂಡಿದ್ದೀವಿ ಫೋನ್ ನಂಬರ್, ಅವ್ರ ಹೆಸರೆಲ್ಲ. ಈಗ ಎಲ್ಲರಿಗೂ ಕಾಲ್ ಮಾಡಿ ಒಂದ್ಸತಿ ನಾನೇ ಚೆಕ್ ಮಾಡಿಸ್ಬಿಡ್ತೀನಿ. ಇವಾಗೇನು 199 ರೂಪೀಸ್ ಕೊಟ್ಟರೆ ಫುಲ್ ಬಾಡಿ ಹೆಲ್ತ್ ಚೆಕಪ್ ಅಂತ ಅಡ್ವರ್ಟೈಸ್ ತೋರಿಸ್ತೆ. ಒಂದು 10 ಜನಕ್ಕೆ ಮಾಡಿಸಿದ್ರೆ 2000 ರೂಪಾಯಿ ಖರ್ಚಾಗುತ್ತೆ. 10 ಜನಕ್ಕೆ ನಾನೇ ಚೆಕ್ ಮಾಡಿಸ್ಬಿಡ್ತೀನಿ ರ್ಯಾಂಡಮ್ ಆಗಿ, ಏನೋ ಕಾಯಿಲೆ ಬಂದಿದ್ಯಾ, ಬರುತ್ತೆ ಅಂತ ಅಂದರೆ ಕ್ಲೋಸ್ ಮಾಡ್ಬಿಡೋಣ. ಬಟ್ ಅಲ್ಲ, ಇದರಲ್ಲಿ ಲಿಮಿಟೇಷನ್ಸ್ ನಾನು ಮಾತಾಡ್ತೀನಿ ನೋಡಿ. ವೈದ್ಯಕೀಯ ಪ್ರಮಾಣ ಪತ್ರ ತರಬೇಕು ಅಂತ ಹೇಳ್ತಾರೆ. ನೀವು ಎಲ್ಲ ಟ್ಯಾಟೋ ಸ್ಟುಡಿಯೋಗಳು ಇಷ್ಟೆಲ್ಲ ಹೈಜಿನಿಕ್ ಇದ್ದು, ಇಷ್ಟೆಲ್ಲ ಸ್ಟ್ಯಾಂಡರ್ಡ್ ಇದ್ದು, ಇಷ್ಟೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಿದ್ರಿ, ನೀವು ಈಗಾಗಲೇ ಫಾಲೋ ಮಾಡ್ತೀರಿ, ಓಕೆ. ಎಷ್ಟು ಜನ ವೈದ್ಯಕೀಯ ಪ್ರಮಾಣ ಪತ್ರ ತರ್ತಾರೆ, ಮೆಡಿಕಲ್ ಸರ್ಟಿಫಿಕೇಟ್ ತಂದು ನಿಮ್ಮ ಹತ್ರ ಅಷ್ಟು ಪೇಷನ್ಸಿಂದ ತೋರಿಸಿ ಆ ಥರ ಮಾಡ್ತಾರೆ ಸರ್? ಇಲ್ಲ, ಇವಾಗ ಏನಂದ್ರೆ ರೂಲ್ಸ್ ಮಾಡಿದ್ಮೇಲೆ ಮಾಡ್ಲೇಬೇಕು. ಇವಾಗ ಹೆಲ್ಮೆಟ್ ಹಾಕ್ತಾ ಇರಲ್ಲ ನಾವು, ರೂಲ್ ಮಾಡಿದ್ರು ಹೆಲ್ಮೆಟ್ ಹಾಕ್ಲೇಬೇಕು ನೀನು ಅಂತ. ಇವತ್ತೆಲ್ಲರೂ ಹೆಲ್ಮೆಟ್ ಹಾಕ್ತಾ ಇದಾರ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದು ರೂಲ್ ಮಾಡಿದ್ರು, ಹಿಂದೆ ಕೂತಿರೋನ್ ಹೆಲ್ಮೆಟ್ ಹಾಕ್ಬೇಕು, ಇಲ್ಲ ತಿರ್ಗಾ ಫೈನ್ ಹಾಕ್ತೀನಿ ನಿನ್ಗೆ ಅಂತ. ಅವಾಗ ಯಾರು ಹಾಕ್ತಾ ಇರಲಿಲ್ಲ, ಬೈಕೊಂಡು ನೋಡಿದ್ರು, ಹಿಂದೆ ಏನಕ್ಕೆ ಹಾಕ್ಬೇಕು. ಇವಾಗ ಆಗ್ತಾ ಇದಾರೆ. ನೆಕ್ಸ್ಟ್ ನೀನ್ ತರಬೇಕು ಲೆಟ್ರು ಅಂತ ಅಂದ್ರೆ ಇವಾಗ ಒಂದ್ ದಿವಸಕ್ಕೆ ಸಿಗುತ್ತೆ. ಹಿಂಗ ಹೋಗಿ ಬ್ಲಡ್ ಕೊಟ್ಟು ಬಂದ್ರೆ ಬೆಳಗ್ಗೆ ಸಿಕ್ಬಿಡುತ್ತೆ ರಿಪೋರ್ಟ್, ನಿಂಗೆ ಕಾಯಿಲೆ ಇದೆಯಾ ಇಲ್ವಾ, ಅದನ್ನ ತಗೊಂಡ್ಬಂದು ಟ್ಯಾಟೋ ಹಾಕ್ಸ್ಕೊಂತಾರೆ. 100% ಮಾಡ್ಲಿ, ರೂಲ್ಸ್ ಮಾಡ್ಲಿ, ಇದೆಲ್ಲ ತುಂಬಾ ಒಳ್ಳೇದು. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ಲಸ್ ಪಾಯಿಂಟ್ ಅವ್ರಿಗಿಂತ ನಮಗ್ ಜಾಸ್ತಿ ಆಗುತ್ತೆ. ಇವಾಗ ನಾವು ಬ್ಲೈಂಡ್ ಆಗಿ ಆಗ್ತಾ ಇದ್ವಿ, ಇವನು ಕಾಯಿಲೆ ಇದೆಯೋ ಇಲ್ವೋ ಭಯದಲ್ಲಿ. ನಾಳೆಯಿಂದ ಭಯ ಇರಲ್ಲ ನನ್ಗೆ, ಇವನು ಕಾಯಿಲೆ ಇಲ್ಲ, ಆರಾಮಾಗಿ ಹಾಕೋಣ. 100% ಹೌದು. ಇದನ್ನ ಹಾಕ್ಸ್ಕೊಳ್ಳೋರ್ಗಿಂತ ಹಾಕೋನಕ್ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಗೌರ್ಮೆಂಟು ಅಷ್ಟೇ, ಇದಕ್ಕೋಸ್ಕರ ಒಂದು ಸ್ಟ್ಯಾಂಡ್ ತಗೊಂಡು ನಾನು ನಾಳೆಯಿಂದ ಇದನ್ನ ಸ್ಟ್ರಿಕ್ಟ್ ಮಾಡ್ಲೇಬೇಕು. ಇವಾಗ ಹೆಂಗೆ ಬೇರೆ ಕಡೆ ಎಲ್ಲ ಸ್ಟ್ರಿಕ್ಟ್ ಮಾಡಿದ್ದಾರೆ, ಇವಾಗ ಡಸ್ಟ್ಬಿನ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ತುಂಬಾ ಇದು ಮಾಡ್ಲೇಬೇಕಾಗಿರೋದು. ಇವಾಗ ಇಷ್ಟು ವರ್ಷ ನಾವೆಲ್ಲ ಟ್ಯಾಟೋ ಹಾಕಿದ್ವಿ, ನೀಡಲೆಲ್ಲ ಯೂಸ್ ಮಾಡಿದ್ವಿ, ಟಿಶ್ಯೂ ಪೇಪರ್ ಎಲ್ಲ ಯೂಸ್ ಮಾಡ್ತೀವಿ, ಅದನ್ನ ಒರ್ಸಕ್ಕೆ ಎಲ್ಲದಕ್ಕೂ ಟಿಶ್ಯೂಸ್ ಯೂಸ್ ಮಾಡ್ತೀವಿ. ಅದನ್ನೆಲ್ಲ ತೆಗ್ದು ಕಸಕ್ಕೆ ಎಸ್ತಿದ್ದೀನಿ ನಾನು. ಯಾಕೆ ಕಸಕ್ಕೆ ಎಸ್ದಿದ್ದೀನಿ ಹೇಳಿ? BBMP ಒಣ ಕಸಕ್ಕೆ ಎಸ್ಬಿಟ್ಟಿದ್ದೀನಿ. ಆ ಎಲ್ಲ ಕಸ ಮೆಡಿಕಲ್ ವೇಸ್ಟ್ಗೆ ಹಾಕ್ಬೇಕಾಗಿತ್ತು. ಎಲ್ಲರೂ ಮೆಡಿಕಲ್ ವೇಸ್ಟ್ಗೆ ಹಾಕ್ಬೇಕಾಗಿತ್ತು. ಮೆಡಿಕಲ್ ವೇಸ್ಟ್ಗೆ ಹಾಕಿಲ್ಲ ನಾವ್ಯಾರು. ಏನಕ್ಕೆ ಹಾಕಿಲ್ಲ ಅಂತ ಅಂದರೆ, ವೇಸ್ಟ್ನ ಯೂಸ್ ಮಾಡ್ಬೇಕಂದ್ರೆ ಫಸ್ಟ್ ಅವ್ರಿಗೆ ಸರ್ಟಿಫಿಕೇಶನ್ಸ್ ಬೇಕು. ನೀನು ಸರ್ಟಿಫೈ ಆಗಿದೆಯಾ? ನೀನು ಸರ್ಟಿಫೈ ಆಗಿದ್ರೆ ಅವ್ರು ಬಂದು ಓಕೆ ನಿಮ್ಮ ಸ್ಟುಡಿಯೋ ಸರ್ಟಿಫಿಕೇಶನ್ ಇದೆ, ನೀನು ಈ ಥರ ಮೆಡಿ ವೇಸ್ಟ್ನ ಯೂಸ್ ಮಾಡ್ತಾ ಇದೆಯಾ, ನೀನು ಇದೆಲ್ಲ ಮೆಡಿ ವೇಸ್ಟ್ಗೆ ಹಾಕಬೇಕು. ಮೆಡಿ ವೇಸ್ಟ್ಗೆ ಹಾಕಿಲ್ಲ ಅಂತಂದರೆ ನಿನಗೆ ಫೈನ್ ಹಾಕ್ತೀನಿ ನಾಳೆ ಬೆಳಗ್ಗೆ. ಈ ಥರ ಎಲ್ಲದಕ್ಕೂ ಸ್ಟ್ರಿಕ್ಟ್ ರೂಲ್ ತಂದರೆ ನಮಗೂ ಒಳ್ಳೇದಾಗುತ್ತೆ, ಕಸ್ಟಮರ್ಸ್ಗೂ ಒಳ್ಳೇದಾಗುತ್ತೆ, ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ. ಬಟ್ ಟ್ಯಾಟೋ ಹಾಕೋರಿಗೆ ಇಲ್ಲಿವರೆಗೂ ಯಾವ ಟಿನ್ ನಂಬರ್ ಇಲ್ಲ, ಯಾವ ಸರ್ಟಿಫಿಕೇಶನ್ಸ್ ಇಲ್ಲ, ಯಾವುದು ಇಂಡಿಯಾ ಸರ್ ಅವರೇ ಓಪನ್ ಆಗಿ ಹೇಳ್ಬಿಟ್ಟಿದಾರಲ್ಲ, ಇಂಡಿಯನ್ ಗೌರ್ಮೆಂಟ್ ಯಾ ಅಂಡರಲ್ಲೂ ಇವ್ರು ಬರಲ್ಲ. ಅವ್ರು ಆಯ್ತಲ್ವಾ, ಇಂಡಿಯನ್ ಗೌರ್ಮೆಂಟ್ ಯಾ ಅಂಡರಲ್ಲೂ ಅವರು ಬರಲ್ಲ. ಇವಾಗ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಕಟ್ಟಿಂಗ್ ಶಾಪ್ ಮಾಡೋನು, ಕಟ್ಟಿಂಗ್ ಶಾಪ್ ಇರೋನ್ಗೆ ಒಂದು ಆಪ್ಷನ್ ಇದೆ ಆಯ್ತಾ, ಸಲೂನ್ ಅಂಡರ್ ಹೋಗ್ತಾನೆ. ಹಾಸ್ಪಿಟ್ಲಲ್ಲಿ ಇರೋನು ಹಾಸ್ಪಿಟ್ಲ್ ಅಂಡರ್ ಹೋಗ್ತಾನೆ. ಈಗ ನನ್ನ ಯಾ ಅಂಡರಲ್ಲಿ ಕರ್ಕೊಂಡು ಹೋಗ್ತೀರ? ಈಗ ನಾನು ಅವನು ಚರ್ಮದ ಮೇಲೆ ಕೆಲಸ ಮಾಡ್ತಾನೆ, ಇವ್ರು ಚರ್ಮದ ಒಳಗಡೆ. ಇದ್ ಕಡೆ ನಾವು ಡಾಕ್ಟರ್ಗಳು ಅಲ್ಲ, ಕಟಿಂಗ್ ಶಾಪ್ ಅವರು ಅಲ್ಲ. ಹೆಂಗೆ ಅಂತ ಅಂದ್ರೆ, ಈಗ ನಾನು ಟ್ಯಾಟೋ ಆರ್ಟಿಸ್ಟು, ಇವರು ಟ್ಯಾಟೋ ಆರ್ಟಿಸ್ಟು, ಆ ಹುಡುಗನು ಟ್ಯಾಟೋ ಆರ್ಟಿಸ್ಟ್. ನನ್ನ ಸ್ಕಿಲ್ಲೇ ಬೇರೆ ಇರುತ್ತೆ, ಇವನ್ ಸ್ಕಿಲ್ಲೇ ಬೇರೆ ಇರುತ್ತೆ, ನಾಲೆಜೇ ಇರಲ್ಲ ಅವನಿಗೆ. ಅವ್ನು ನಮ್ಗಿಂತ ಚೆನ್ನಾಗಿ ಟ್ಯಾಟೋ ಆಗ್ತಾ ಇರ್ತಾನೆ, ನಮ್ಗಿಂತ ಚೆನ್ನಾಗಿ. ಅವ್ನು ಓದಿರಲ್ಲ, ಬರ್ದಿರಲ್ಲ, ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ, ಅರೆ ಟ್ಯಾಟೋ ಚೆನ್ನಾಗಿ ಆಗ್ತಾ ಇರ್ತಾನೆ. ಹೆಂಗೆ ಅಂತ ಅಂದ್ರೆ, ಇವಾಗ ಒಬ್ಬ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಒಬ್ಬ ಆಟೋಮೊಬೈಲ್ಸ್ ಓದಿರೋನು ಇರ್ತಾನೆ, ಒಬ್ಬ ಚಿಕ್ಕ ಹುಡುಗನಿಂದ ಗ್ಯಾರೇಜಲ್ಲಿ ಕೆಲಸ ಮಾಡಿರೋನು ಇರ್ತಾನೆ 10 ವರ್ಷದಿಂದ. ಕರೆಕ್ಟ್ ಅಲ್ವಾ? ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ? ಗ್ಯಾರೇಜ್ ಅವನು ಆಟೋಮೊಬೈಲ್ಸ್ಗಿಂತ ಚೆನ್ನಾಗಿ ಕೆಲಸ ಮಾಡ್ತಾನೆ. ಯಾಕೆ? ಅವನು ಚಿಕ್ಕ ಹುಡುಗನಿಂದ ಆ ಕೆಲಸ ಮಾಡಿ ಕಲ್ತು ಬಿಟ್ಟಿದ್ದಾನೆ. ಈಗ ನಮ್ಗೆ ಹೆಂಗೆ ಅಂದರೆ, ಈ ನೀಡಲ್ಲ ಮಿಷಿನ್ ಆನ್ ಮಾಡಿಕೊಂಡು
ಚರ್ಮಕ್ಕೆ ಹಿಂಗೆ ಚುಚ್ಚಿ ಹಿಂಗೆ ಅನ್ಬೇಕಾದ್ರೇನೆ ಗೊತ್ತಾಗುತ್ತೆ ನನಗೆ ಇದಿಷ್ಟೇ ಒಳಗೆ ಹೋಗ್ತಾ ಇದೆ, ಇದು ಜಾಸ್ತಿ ಒಳಗೆ ಹೋಗ್ತಾ ಇದೆ, ಕಮ್ಮಿ ಒಳಗಡೆ ಹೋಗ್ತಾ ಇದೆ, ಈ ಲೈನ್ ಆಮೇಲೆ ಬರುತ್ತಾ ಬರಲ್ವಾ, ಇದು ನನಗೆ ಗೊತ್ತಾಗುತ್ತೆ. ಹೆಂಗೆ ಅಂದರೆ ನನಗೆ ಗೊತ್ತಿಲ್ದಂಗೆ ನನ್ನ ಸೆನ್ಸ್ ವರ್ಕ್ ಆಗ್ಬಿಡುತ್ತೆ. ಇವಾಗ ಹೆಂಗೆ ನಿಮಗೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀರಾ, ನನಗೆ ಗಾಡಿ ಬ್ರೇಕ್ ಹಿಡಿದ್ರೆ ಅಲ್ಲಿ ನಿಲ್ಲುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಂಗೆ ನನಗೆ ನನ್ನ ನೀಡಲ್ಲಿ ಇಷ್ಟೇ ಒಳಗೆ ಹೋಗ್ತಾ ಇದೆ ಅಂತ ನನಗೆ ಸೆನ್ಸ್ ಆಗುತ್ತೆ. ಯಾಕಂದ್ರೆ ನಾನು ಇದೇ ಕೆಲಸ ಮಾಡ್ತಾನೆ ನಂಗೆ ಸೆನ್ಸ್ ಆಗ್ಬಿಟ್ಟಿದೆ. ನಾನು ಆರಾಮಾಗಿ ಕೂತ್ಕೊಂಡು ಟ್ಯಾಟೂ ಹಾಕಿದ್ರು ಲೈನ್ ಬರುತ್ತೆ, ನನಗೆ ಗೊತ್ತು. ಆಯ್ತಾ, ಬೇರೆಯವ್ರ ಹತ್ರ ಪ್ರೂವ್ ಏನು ಮಾಡೋದು ಬೇಡ, ನನಗೇನು ನಾನು ಅಂತ ಗೊತ್ತಿರುತ್ತೆ. ಈಗ ನಿಮ್ಮ ಗಾಡಿ ಹೆಂಗೆ ನಿಲ್ಲುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೋ, ನನ್ನ ನೀಡಲ್ಲಿ ನಿಲ್ಲುತ್ತೆ ಅಂತ ನಂಗೆ ಗೊತ್ತಿರುತ್ತೆ. ಈ ಥರ ಟ್ರೈನ್ ಆಗ್ಬಿಟ್ಟಿದ್ದೀವಿ. ಇವಾಗ ಏನಂತಂದರೆ, ಇವಾಗ ನಮಗಿರೋ ನಾಲೆಜ್, ಈಗ ನಾನೇ ದೊಡ್ಡ ಆರ್ಟಿಸ್ಟ್ ಅಂತ ಹೇಳ್ತಲ್ಲ, ನನಗಿಂತ ಮಿತಿ ಮೀರಿರೋ ಟ್ಯಾಲೆಂಟ್ಸ್ ಇದ್ದಾರೆ ಬೆಂಗಳೂರಲ್ಲಿ, ನನಗಿಂತ ಜಾಸ್ತಿ ಗೊತ್ತಿರೋರು ಇದ್ದಾರೆ. ಅವ್ರನ್ನೆಲ್ಲ ಕೂರಿಸ್ಕೊಂಡು ಏನು ಮಾಡಬೇಕಪ್ಪ, ನಿಮ್ಗೆ ಇವಾಗ ಇಷ್ಟು ಸಮಸ್ಯೆ ಇದೆ, ಟ್ಯಾಟೋ ಎಲ್ಲರೂ ಹಾಕ್ಸಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಟ್ಯಾಟೋ ಹಾಕ್ಸೋರೆ, ಟ್ಯಾಟೋ ಹಾಕ್ಸಿದಾರಲ್ವ, ನೋಡಿದಿರಲ್ವಾ? ಹೌದು, ಟ್ಯಾಟೋ ಹಾಕ್ಸ್ಮೇಲೆ ಸೆಂಚುರಿನೂ ಹೊಡೆದವ್ರೆ. ಕಾಯಿಲೆ ಬಂದು ಸತ್ತೋಗ್ಬಿಟ್ಟಿರ್ಬೇಕಾಯ್ತು ಅಪ್ಪ. ಆಮೇಲೆ ಎಂತೆಂಥ ಸ್ಟಾರ್ಗಳೆಲ್ಲ ಎಲ್ಲರೂ ಹಾಕ್ಸಿದ್ದಾರೆ. IPS ಆಫೀಸರ್ಗಳು ಟ್ಯಾಟೂ ಹಾಕ್ಸಿದ್ದಾರೆ. ತುಂಬಾ ಜನ ಇದ್ದಾರೆ ಸರ್, ತುಂಬಾ ಜನ ಟ್ಯಾಟೋ ಹಾಕ್ಸಿದ್ದಾರೆ. ತುಂಬಾ ಜನ ದರ್ಶನ್ ಟ್ಯಾಟೋ ಹಾಕ್ಸಿಲ್ವಾ? ಕರ್ನಾಟಕ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಸೆಲೆಬ್ರಿಟಿ ಅಂತ ಟ್ಯಾಟೋ ಹಾಕ್ಸಿದಾರಲ್ಲ, ಮತ್ತೆ ಅವ್ರಿಗೆ ಏನಾರು ಆಗ್ಬೇಕಾಯ್ತು. ಚೆನ್ನಾಗಿದಾರಲ್ಲ ಓಡಾಡ್ಕೊಂಡು, ಅವ್ರಿಗೆ ಬೆನ್ನೇನೋ ಡ್ಯಾಮೇಜ್ ಆಗಿದೆ ಅಂತ ಹೇಳಿದವ್ರಿಗೆ, ಬೇರೆ ಕಾಯಿಲೆ ಇದೆ ಅಂತ ಹೇಳಿದ. ಟ್ಯಾಟೂ ಎಲ್ಲಾರ್ಗು ಕಾಯಿಲೆ ಬರೋಂಗಿದ್ರೆ ಎಲ್ಲಾರ್ಗು ಒಟ್ಟಿಗೆ ಬರ್ಬೇಕಾಗಿತ್ತು. ಇವಾಗ ಬಂದಿಲ್ಲ ಅಂತ ಅಂದ್ರೆ ಹಾಕೋ ರೀತಿಯಿಂದ. ಸರ್ ಇವಾಗ ನಮ್ಮ ಎಲ್ಲರೂ ಬಂದು 1000 ರೂಪಾಯಿ ದುಡ್ಡು ಕೊಟ್ಟು ಟ್ಯಾಟೂ ಹಾಕ್ಸೋಕ್ಕಾಗಲ್ಲ ಸರ್. ಒಬ್ಬ 200 ರೂಪಾಯಿಗೆ ಟ್ಯಾಟೂ ಹಾಕ್ಸೋನು ಇರ್ತಾನೆ, ಅವ್ನು ಇಷ್ಟ ಇರುತ್ತೆ. ಅವ್ರ ಹೆಂಡತಿ ಕೇಳ್ತಾಳೆ ನನ್ನ ಹೆಸರು ಹಾಕ್ಸು ಅಂತ. ಗಾರ್ಮೆಂಟ್ಸ್ಗೆಲ್ಲ ಹೋಗ್ತಾ ಇರ್ತಾರೆ, ನನ್ನ ಹೆಸರು ಹಾಕ್ಸು ಅಂತ. ಅವ್ನೇನು ಮಾಡ್ತಾನೆ, ರೋಡಲ್ಲೆಲ್ಲ ಟ್ಯಾಟೂ ಹಾಕ್ತಾ ಇರ್ತಾರೆ, 200 ರೂಪಾಯಿ ಕೊಟ್ಟು ಹಾಕ್ಸ್ಕೊಂಡು ಹೋಗ್ಬಿಡ್ತಾನೆ. ಅವ್ನಿಗೆ ನಾಲೆಜ್ ಇರಲ್ಲ. ಇವಾಗ ನಾವೇನು ಹೇಳಬೇಕು ಅಂದರೆ, ಜನಕ್ಕೆ ನಾಲೆಜ್ ಮಾಡಬೇಕು. ಆಮೇಲೆ ಟ್ಯಾಟೂ ಇಂಡಸ್ಟ್ರಿಯಲ್ಲಿ ಇರೋರಿಗೆಲ್ಲರಿಗೂ ರೂಲ್ಸ್ ಮಾಡಬೇಕು. ನೋಡೋ, ನೀನು ಟ್ಯಾಟೂ ಸ್ಟುಡಿಯೋ ಹಿಂಗೆ ಇಟ್ಕೊಬೇಕು, ನೀನು ಇಷ್ಟಕ್ಕಿಷ್ಟು ದುಡ್ಡು ಇಸ್ಕೊಬೇಕು, ನೀನು ದುಡ್ಡು ಕೊಟ್ಟಿಲ್ಲ ಒಂದು ಟ್ಯಾಟೂ ಹಾಕ್ಬೇಡ, ನೀನು ಆಚೆ ಕಳಿಸ್ತಾ ಇರು. ಅವ್ನಿಗೆ ಬೇಕಾ ದುಡ್ಡು ಇಸ್ಕೊ, ಒಳ್ಳೆ ಟ್ಯಾಟೂ ಹಾಕಿ ಕಳಿಸು, ಹೈಜೀನ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡು. ನಾವು ಯಾವತ್ತಾರು ಚೆಕ್ ಮಾಡೋಕ್ಕೆ ಬರ್ತೀವಿ. ಇನ್ಮೇಲೆ ಬೇಜಾರಾದಾಗೆಲ್ಲ ಬಂದು ಚೆಕ್ ಮಾಡಿ. ಕರೆಕ್ಟ್ ಅಲ್ವ ಸರ್? ಇವಾಗ ಅದೊಂದೇ ಆಪ್ಷನ್ ಇರೋದು. ಬೇಜಾರಾದಾಗೆಲ್ಲ ಬಾ ಚೆಕ್ ಮಾಡು, ನಿನಗೇನು ಬೇಕು, ನೀನು ಅಂಗಡಿ ಹೆಂಗಿರಬೇಕು, ರೂಲ್ಸ್ ಇರುತ್ತಲ್ವಾ. ನೀ ಇಷ್ಟು ಬೆಡ್ ನೋಡು, ಬೆಡ್ ಕರೆಕ್ಟಾಗಿ ಇಟ್ಕೊಂಡವ್ರ. ಟ್ಯಾಟೂ ಹಾಕ್ಬೇಕಾದ್ರೆ ಬರ್ಬೋದು. ಈ ಒಂದು ಸಂಡೇ ಒಂದು 10 ಟ್ಯಾಟೂ ಸ್ಟುಡಿಯೋ ವಿಸಿಟ್ ಮಾಡಿದ್ರೆ ಕಸ್ಟಮರ್ ಇದ್ದೇ ಇರ್ತಾರೆ. ಆಯ್ತಾ, ಬಂದು ಎಲ್ಲ ಚೆಕ್ ಮಾಡು. ಇವಾಗ ಟೇಬಲ್ಸ್ ಇರುತ್ತೆ, ಇವಾಗ ಟ್ಯಾಟೂ ಮೆಟೀರಿಯಲ್ಸ್ ಎಲ್ಲ ಇಟ್ಕೊಂಡ್ರೆ ಜಾಗ ಇರುತ್ತೆ. ಸೀದಾ ಬಂದ ID ಕಾರ್ಡ್ ತೋರಿಸ್ತಾ ಓಪನ್ ಮಾಡಿ ಚೆಕ್ ಮಾಡಲ್ಲ. ಹಾಸ್ಪಿಟ್ಲಲ್ಲಿ ಹೆಂಗೆ ಚೆಕ್ ಮಾಡ್ತೀರಾ, ಹಂಗೆ ಚೆಕ್ ಮಾಡಿಬಿಟ್ರಿ. ಬೇರೆ ಏನೇನು ಆಪ್ಷನ್ ಇಲ್ಲ. ಆಮೇಲೆ ತುಂಬ ಜನ ಟ್ಯಾಟೂ ಹಾಕ್ತಾ ಇದ್ದಾರೆ. ಇದನ್ನ ನಂಬ್ಕೊಂಡು ತುಂಬ ಜನ ಜೀವನನೂ ಮಾಡ್ತಾ ಇದ್ದಾರೆ. ಬಟ್ ವಿತ್ ಯುವರ್ ನಾಲೆಡ್ಜ್ ಸರ್, ನಾನು ಇಂಟರಪ್ಟ್ ಮಾಡ್ತೀನಿ ಅಂತಲ್ಲ, ವಿತ್ ಯುವರ್ ನಾಲೆಡ್ಜ್, ಇಡೀ ದೇಹದಲ್ಲಿ ಇಂಥ ಭಾಗದ ಮೇಲೆ ಹಾಕಲ್ಲ ಅನ್ನಂಗಿಲ್ಲ, ಅಂಥ ಜಾಗದಲ್ಲೆಲ್ಲ ಟ್ಯಾಟೂ ಹಾಕ್ಸ್ತಾರೆ. ಬಟ್ ಏನೋ ನಿಮ್ಗೆ ಗೊತ್ತಿರೋ ಥರ ಎಲ್ಲಿ ಹಾಕಬಾರ್ದು, ಎಲ್ಲಿ ಹಾಕಬೇಕು, ಅಥವಾ ಜನರು ಮುಂಚೆ ನನಗೆ ಈ ದೇಹದ ಯಾವ ಭಾಗದಲ್ಲಿ ಬೇಕಾದ್ರೆ ಟ್ಯಾಟೂ ಹಾಕ್ಸ್ಬಿಡ್ತೀನಿ ಅಂತ ಹೋಗ್ಬಿಡ್ತಾರೆ. ಬಟ್ ಆ ಥರದ ನಾಲೆಡ್ಜ್ ಹೇಳೋದಾದ್ರೆ ಏನು ಹೇಳ್ತೀರಿ ನೀವು ಟ್ಯಾಟೂ ಹಾಕ್ಸೋರಿಗೆ? ಸರ್, ಟ್ಯಾಟೂ ಹಾಕ್ಸೋದಕ್ಕೆ ಏನಂತ ಅಂದರೆ, ಫಸ್ಟ್ ಮೇನ್ ಪಾರ್ಟ್ ನಾನು ಸಜೆಸ್ಟ್ ಮಾಡೋದು. ಬೇರೆಯವ್ರು ಬೇರೆ ಏನಾದರೂ ಸಜೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಒಬ್ಬೊಬ್ರದ್ದು ಒಂದು ಪ್ಯಾಷನ್ ಇರುತ್ತೆ. ಒಬ್ಬೊಬ್ಬ ನಾನು ಟ್ಯಾಟೂ ಇಲ್ಲಿ ಮಾತ್ರ ಹಾಕ್ತೀನಿ ಅಂತ ಓಡಾಡ್ತಾನೆ. ಫಾರಿನಲ್ಲಿ ಒಬ್ಬ ಇದ್ದಾನೆ, ಅವ್ನ ಸ್ಕಿಲ್ಸ್ ಏನಂದ್ರೆ ಬರೀ ಇಲ್ಲಿಂದ ಟ್ಯಾಟೂ ಸ್ಟಾರ್ಟ್ ಮಾಡಿ ಇಲ್ಲಿ ಮುಗಿಸ್ತಾನೆ. ಅವ್ನ ಸ್ಕಿಲ್ಸೇ ಆ ಥರ. ಅದು ಬಿಟ್ಟು ಬೇರೆ ಇನ್ನೇನು ಟ್ಯಾಟೂನೇ ಹಾಕಲ್ಲ. ನಾನು ಟ್ಯಾಟೂ ಸ್ಟಾರ್ಟ್ ಮಾಡಿದ್ರೆ ನಾನು ಇಲ್ಲೇ ಸ್ಟಾರ್ಟ್ ಮಾಡೋದು ಅಂತ ಅವ್ನು ಕೂತಿದ್ದಾನೆ. ಆಯ್ತಾ, ಅವ್ನ್ಗೆ ಹಾಕಕ್ಕಾಗಲ್ಲ. ಇನ್ನೊಬ್ಬ ಇದ್ದಾನೆ, ನಾನು ಟ್ಯಾಟೂ ಹಾಕಿದ್ರೆ ಫುಲ್ ಬಾಡಿ ಟ್ಯಾಟೂ ಹಾಕ್ತೀನಿ. ಇನ್ನೊಬ್ಬ ಚಿಕ್ಕ ಹೆಸರು, ನಿನ್ಗೆ ನಿನ್ ತಂಗಿ ಹೆಸರು, ನಿಮ್ಮ ಅಕ್ಕನ ಹೆಸರೆಲ್ಲ ನಾನು ಬರೆಯಲ್ಲ, ನನ್ನ ಹತ್ರ ಬಂದ್ರೆ ನೀನ್ ಫುಲ್ ಬಾಡಿ ಟ್ಯಾಟೂ ಹಾಕ್ಸ್ಕೊಂಡು ಹೋಗ್ಬೇಕು. ಈ ತರಾನು ಟ್ಯಾಟೂ ಆರ್ಟಿಸ್ಟ್ ಇದ್ದಾರೆ. ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ಈ ಕೈಯಿಂದ ಕೆಳಗಡೆ, ಆಮೇಲೆ ಈ ಜಾಯಿಂಟ್ಸ್ ಪಾರ್ಟು, ಜಾಯಿಂಟ್ಸ್ ಎಲ್ಲೆಲ್ಲಿ ಇರುತ್ತೆ ಬಾಡಿಯಲ್ಲಿ ಜಾಯಿಂಟ್ಸ್, ಆಮೇಲೆ ಪ್ರೈವೇಟ್ ಪಾರ್ಟ್ಸು, ಆಯ್ತಾ, ಆಮೇಲೆ ಕತ್ತು, ಈ ಕತ್ತಲ್ಲೆಲ್ಲ ಟ್ಯಾಟೂ ಹಾಕ್ಸ್ಬೇಡಿ ಅಂತ ನಾನು ರೆಫರ್ ಮಾಡ್ತೀನಿ ಯಾವಾಗಲೂ. ಏನಕ್ಕೆ ಅಂದರೆ, ನಮಗೆ ಇಲ್ಲಿ ಸ್ಕಿನ್ ಲೇಯರ್ ಕಮ್ಮಿ ಇರುತ್ತೆ, ಈ ಜಾಗದಲ್ಲಿ ಸ್ಕಿನ್ ಲೆವೆಲ್, ಈ ಜಾಗದಲ್ಲಿ ಸ್ಕಿನ್ ಲೆವೆಲ್ ಜಾಸ್ತಿ ಇರುತ್ತೆ. ನಾವೇನು ಟ್ಯಾಟೂ ಪಿಗ್ಮೆಂಟೇಷನ್ ಮಾಡ್ತೀವಿ, ಇಲ್ಲಿ ಮಾಡಿದಾಗ ಜಾಸ್ತಿ ಡೀಪ್ ಹೋಗುತ್ತೆ. ಅಂದರೆ ಹಾಕೋನ್ ಮೇಲೆ, ಅದು ಅಷ್ಟೇ, ತಿರ್ಗಿ ಹಾಕೋನ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನನ್ನ ಹತ್ರ ಬಂದಾಗ ನಾನು ಡೀಪಾಗಿ ಹಾಕಲ್ಲ, ಯಾಕಂದರೆ ನನಗೆ ಗೊತ್ತು. ಇವಾಗ ನಾವು ಹೇಳಿದ್ಮೇಲೂ ಕಸ್ಟಮರ್ ನಂಗೆ ಇಲ್ಲಿ ಬೇಕು ಅಂತಾರೆ. ಯಾಕಂದರೆ ಬೇರೆಯವ್ರು ನೋಡಿರ್ತಾರಲ್ಲ, ಅವಾಗ ಏನು ಮಾಡಬೇಕು, ಇವಾಗ ಹಾಕೋ ಪರಿಸ್ಥಿತಿ ಅವಾಗ ಹಾಕಿರ್ತೀವಿ. ಆಯಿತಾ, ಅವಾಗ ಡೀಪ್ ಹಾಕ್ಬಾರ್ದು. ಇಲ್ಲ ಅಂದರೆ ಸಜೆಸ್ಟೇ ಮಾಡಬಾರ್ದು. ನಾನೇನು ಮಾಡ್ತೀನಿ, ಸಜೆಸ್ಟ್ ಮಾಡಲ್ಲ, ಬೇಡ 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 ಅಂತ ತುಂಬ ಸತಿ ಹೇಳ್ತೀನಿ. ಅದ್ರ ಮೀರಿದ್ರೂ ಏನು ಮಾಡೋಕ್ಕಲ್ಲ. ಇವಾಗ ಕಸ್ಟಮರ್ನ ಆಚೆ ಕಳಿಸ್ತೀರಾ, ಏನು ಮಾಡೋಕ್ಕಲ್ಲ. ಅವಾಗ ಹಾಕ್ಬಿಟ್ಟು ನಮಗೆ ಏನು ಬೇಕೋ ಅದಕ್ಕೆ ಹಾಕ್ಬಿಟ್ಟು ಕಳಿಸ್ತೀವಿ. ಆಯಿತಾ, ಈ ಪಾರ್ಟ್ಸಲ್ಲೆಲ್ಲ ಟ್ಯಾಟೂ ಹಾಕ್ಸ್ಕೊಂಡ್ರೆ ಸ್ವಲ್ಪ ಲೆವೆಲಿಂಗ್, ಟ್ಯಾಟೂ ಪೇಯ್ನ್ ಆಗಲಿ, ಆಯಿತಾ, ಇಂಕ್ ಪಿಗ್ಮೆಂಟೇಷನ್ ಎಲ್ಲ ನೀಟಾಗಿ ಕೂರುತ್ತೆ. ಆಯಿತಾ, ಇವಾಗ ಇಂಕ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಇವರೆಲ್ಲ, ಕಾಯಿಲೆ ನನಗೆ ಈ ಥರ ಇದೆ, ಈ ಥರ ಇದೆ, ಹಿಂಗೆ ಆಗ್ತಾ ಇದೆ, ಈ ಥರ ಐರನ್ ಆಕ್ಸೈಡ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ. ಈಗ ನಾನು ಅವಾಗಲೇ ಹೇಳ್ದಂಗೆ ಒಂದೊಂದು ಕಲರ್ಗೂ ಬೇರೆ ಬೇರೆ ಪಿಗ್ಮೆಂಟ್ಸ್ನ ಯೂಸ್ ಮಾಡಿರೋದು, ಐರನ್ ಆಕ್ಸೈಡ್ ಹಾಕಿದ್ದಾರೆ.
ಇವಾಗ ಅದನ್ನ ಯೂಸ್ ಮಾಡಬಾರ್ದು ಅಂತ ಅಂದ್ರೆ ಒಂದೇ ಆಪ್ಷನ್, ನಾಳೆಯಿಂದ ಅದು ಸಿಗಬಾರ್ದು, ನನ್ನ ಕೈಗೆ ಸಿಗಬಾರ್ದು. ಹೌದು. ನನ್ನ ಕೈಲಿ ಸಿಕ್ಕಿದ್ರೆ ನಾನು ಟ್ಯಾಟೋ ಹಾಕ್ತೀನಿ. ಇಲ್ವಾ, ಅದು ಸಿಗ್ದಂಗೆ ಯಾವುದು ಕರೆಕ್ಟು. ನಾಳೆಯಿಂದ ಸಾಗರ್ ನೀನು ಇದು ಯೂಸ್ ಮಾಡು ಅಂದರೆ ನಾನು ಆಬ್ವಿಯಸ್ಲಿ ಯೂಸ್ ಮಾಡ್ತೀನಿ. ಇವಾಗ ನಾನು ಹೆಂಗೆ ಅವಾಗಲೇ ಹೇಳ್ದಂಗೆ ಹೆಲ್ಮೆಟ್ 2 ಹಾಕ್ರೋದಿಂದ 2 ಹೆಲ್ಮೆಟ್ ಹಾಕಿದ್ದೀನಿ ನಾನು. ಇವಾಗ ಹೆಂಗೆ ನೀನು ಈ ಇಂಕ್ ಯೂಸ್ ಮಾಡ್ಬೇಡ, ಇದು ಯೂಸ್ ಮಾಡಪ್ಪ ನಾಳೆಯಿಂದ ಅಂದರೆ ಆಬ್ವಿಯಸ್ಲಿ ಯೂಸ್ ಮಾಡ್ತೀನಿ. ಆದರೆ ಸಡನ್ನಾಗಿ ಎಲ್ಲ ಬಿಟ್ಬಿಡು ಅಂದರೆ ನಂಗೆ ಬೇರೆ ಆಪ್ಷನ್ ಇಲ್ಲ ಸರ್. ಇವಾಗ ನಾವೆಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಕರ್ನಾಟಕದಲ್ಲಿ ಬ್ಯಾನ್ ಮಾಡಿಬಿಟ್ರೆ ನಾನು ನೆಕ್ಸ್ಟ್ ಆಪ್ಷನ್ ಬೇರೆ ಕಡೆ, ಬೇರೆ ಸ್ಟೇಟ್ಸಲ್ಲಿ ಟ್ಯಾಟೋ ಹಾಕ್ತಾರಲ್ವ ಅಲ್ಲೇ ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಂಗೆ ಇದು ಬಿಟ್ಟು ಬೇರೆ ಏನೇನು ಆಪ್ಷನ್ ಗೊತ್ತಿಲ್ಲ. ಇವಾಗ ಟ್ಯಾಟೋ ಹಾಕಬೇಕು, ಇಲ್ಲ ಅವಾಗಲೇ ಹೇಳಿದ್ನಲ್ಲ ಕಳ್ತನ ಮಾಡಬೇಕು, ಇಲ್ಲ ರೌಡಿಸಮ್ ಮಾಡಬೇಕು, ದುಡ್ಡು ವಸೂಲಿ ಮಾಡ್ಬೇಕು ನಾವು, ಇಲ್ಲ ನಿಯತ್ತಾಗಿ ದುಡಿಬೇಕಂದ್ರೆ ಟ್ಯಾಟೋ ಹಾಕಬೇಕು, ಇಲ್ಲ ಯಾವ್ದಾದ್ರು ಗಾರ್ಮೆಂಟ್ಸು ಕೆಲ್ಸಕ್ಕೆ ಹೋಗ್ಬೇಕು. ಇವಾಗ ನಾನು ಇಲ್ಲಿ ತಿಂಗಳ ಪೂರ್ತಿ ಬೇರೆಯವ್ರಿಗೆ ಸಂಬಳ ಕೊಟ್ಟಿದ್ದವನು ನಾಳೆ ಹೋಗ್ಬಿಟ್ಟು 10,000 ರೂಪಾಯಿ ಸಂಬಳ ಕೆಲಸ ಮಾಡೋಕ್ಕಾಗುತ್ತಾ? ಅವ್ನ ಮನ್ಸು ತಡೆಯಲ್ಲ. ಇಲ್ಲ ನಾನು ಕಳ್ತನ ಮಾಡಬೇಕು, ಇಲ್ಲ ಈ ಊರು ಬಿಟ್ಟು ಬೇರೆ ಸ್ಟೇಟ್ಗೆ ಹೋಗ್ಬಿಟ್ಟು ನಾನು ಟ್ಯಾಟೋ ಹಾಕೊಂಡು ಕೂತ್ಕೊಬೇಕು, ಅಲ್ಲಿ ಸಂಬಳಕ್ಕೆ ಟ್ಯಾಟೋ ಹಾಕ್ಬೇಕು. ಇವಾಗ ನಾನು ಗೋವಾಗೆ ಹೋಗ್ಬಿಟ್ಟು ಸ್ಟುಡಿಯೋ ಓಪನ್ ಮಾಡ್ತೀನಿ ಅಂದರೆ ಯಾರೂ ಒಪ್ಪಲ್ಲ, ಅಲ್ಲಿ ಜಾಗ ಕೊಡಲ್ಲ, ಓಪನ್ ಮಾಡಿದ್ರು ಬಿಡಲ್ಲ. ಬಿಡ್ತಾರ ಬೇರೆ ಸ್ಟೇಟವ್ರು ನಮ್ಮನ್ನ ಬೆಳೆಯೋಕ್ಕೆ ಬಿಡ್ತಾರೆ. ನಮ್ಮ ಸ್ಟೇಟಲ್ಲೇ ನಮ್ಮನ್ನ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ ಜನ. ಹಿಂದಿಯವ್ರು ಬಂದು ನಮಗೆ ದಬ್ಬಾಳಿಕೆ ಮಾಡ್ತಾರೆ. ಇವತ್ತು ನಾವು ಬೇರೆ ಸ್ಟೇಟ್ಗೆ ಹೋಗಿ ಇನ್ನು ಹೆಂಗೆ ಬೆಳೆಯೋಕ್ಕಾಗುತ್ತೆ? ಬೇರೆ ಸ್ಟೇಟಲ್ಲಿ ಕೆಲಸ ಮಾಡ್ಬೋದು ಅಷ್ಟೇ. ಬೇರೆ ಸೊಲ್ಯೂಷನ್ ಸರ್ ಆ್ಯಕ್ಚುಲಿ ಇದಕ್ಕೆ ಸರ್ ಇವಾಗ ಬ್ಯಾನ್ ಅನ್ನೋದಕ್ಕಿಂತ ಬ್ಯಾನ್ ಬಾಯಲ್ಲಿ ಹೇಳೋದು ಈಸಿ ಸರ್. ಮೊನ್ನೆ ಸುದೀಪ್ ಅವ್ರು ಹೇಳಿದರು ಬ್ಯಾನ್, ದರ್ಶನ್ ಅವ್ರನ್ನ ಬ್ಯಾನ್ ಮಾಡ್ತೀವಿ. ಬ್ಯಾನ್ ಅನ್ನೋದನ್ನ ಈಸಿಯಾಗಿ ಮಾಡೋಕ್ಕಾಗಲ್ಲ. ಏನು ಬಾಯಲ್ಲಿ ಹೇಳಿದಷ್ಟು ಸುಲಭವಾಗಿ ಏನು ಬ್ಯಾನ್ ಮಾಡೋಕ್ಕಾಗಲ್ಲ. ಇವಾಗ ಬ್ಯಾನ್ ಮಾಡಿದ್ರೆ ಎಲ್ಲರನ್ನೂ ಬ್ಯಾನ್ ಮಾಡಬೇಕು, ನನ್ನೂ ಮಾಡ್ಬೇಕು, ಇವ್ರನ್ನೂ ಮಾಡ್ಬೇಕು. ಈಗ ನೀವು ಒಂದು ಟ್ಯಾಟೋ ಹಾಕ್ಸ್ಕೊಂಡ್ರೆ ನಿಮ್ಮನ್ನೂ ಮಾಡಬೇಕು. ಬ್ಯಾನ್ ಹೆಂಗೆ ಮಾಡ್ತೀರಾ? ಏನು ಕಂಡೀಷನ್ ಮೇಲೆ ಬ್ಯಾನ್ ಮಾಡ್ತೀರಾ? ಪ್ರೂವ್ ಆಗಬೇಕು. ಅಂದರೆ ಈಗ ಸಾಗರ್ ಟ್ಯಾಟೋ ಹಾಕಿ ಅವ್ನಿಗೆ HIV ಬಂದಿದೆ ಅಂದರೆ ಬ್ಯಾನ್ ಮಾಡಿ, ವಿನಯ್ ಟ್ಯಾಟೋ ಹಾಕಿ HIV ಬಂದಿದೆ ಅಂತ ಪ್ರೂವ್ ಆದರೆ ಬ್ಯಾನ್ ಮಾಡಿ. ಅಂಥವ್ರನ್ನ ಬ್ಯಾನ್ ಮಾಡ್ಕೊಂಡು ಬಂದರೆ ಒಳ್ಳೇದು. ಈಗ ಸೀದಾ ಅದೇ ಯಾವಾಗಲೇ ಹೇಳಿದ್ನಲ್ಲ, 10 ಜನ ತಪ್ಪು ಮಾಡಿ ಒಬ್ಬ ತಪ್ಪು ಮಾಡಿಲ್ಲ, ನನ್ನೇ ಯಾಕೆ ಹಾಳು ಮಾಡ್ತೀರಾ? ನಾನು ಅನ್ನ ತಿಂತಾರನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಇದಕ್ಕೆ ನೀವೇ ಉತ್ತರ ಕೊಡ್ಬೇಕು, ಇಲ್ಲ ಅವ್ರು ಉತ್ತರ ಕೊಡ್ಬೇಕು.